ಗಗನಂ ತುಂಬಾ ಭಾವನೆಗಳನ್ನ ಹೊಂದಿರೋ ಒಂದು ಮುದ್ದಾದ ಸಿನಿಮಾ ಅಂತಾನೆ ಹೇಳ್ಬೋದು. ಈ ಸಿನಿಮಾದಲ್ಲಿ ಪ್ರೀತಿ ಇದೆ, ಆಕ್ಷನ್ಸ್ ಇದೆ, ಎಮೋಷನ್ಸ್ ಇದೆ, ಫ್ಯಾಮಿಲಿ ಸೆಂಟಿಮೆಂಟ್ ಇದೆ. ಬಹಳ ಅದ್ಭುತವಾಗಿರುವಂತ ಒಂದು ಸ್ಕ್ರೀನ್ ಪ್ಲೇನ, ಒಂದು ಕಥೆನ ಡೈರೆಕ್ಟರ್ ಗಿರೀಶ್ ಸರ್ ತುಂಬಾ ಚೆನ್ನಾಗಿ ನರೇಟ್ ಮಾಡಿದ್ದಾರೆ. ಅಂಡ್ ಇಬ್ಬರು ಹೀರೋಗಳು ಚಿಕ್ಕದ ಪರ್ಫಾರ್ಮ್ ಮಾಡಿದ್ದಾರೆ. ಪ್ರಮೋದ್ ಅವರಂತೂ ಡ್ಯಾಶಿಂಗ್ ಅಂಡ್ ವೆರಿ ಲೈಕ್ ಪ್ರಾಮಿಸಿಂಗ್ ಅಂತಾನೆ ಹೇಳ್ಬೋದು. ಅಂಡ್ ಪೃಥ್ವಿ ಅವ್ರ ಪರ್ಫಾರ್ಮೆನ್ಸ್ ತುಂಬಾ ಯೂನಿಕ್ ಆಗಿದೆ, ಸಕ್ಕದಾಗಿದೆ. ಆ ಸ್ಪೆಷಲ್ ಕ್ಯಾರೆಕ್ಟರ್ನ ಬಹಳ ಅದ್ಭುತವಾಗಿ ಪ್ಲೇ ಮಾಡಿದ್ದಾರೆ. ಅಂಡ್ ಹೀರೋಯಿನ್ಸ್ ತುಂಬಾ ಮುದ್ದಾಗಿ ಕಾಣಿಸ್ತಾರೆ. ಪೃಥ್ವಿ ಅವ್ರ ಒಂದು ಡೈಲಾಗ್ ಇದೆ ಸಿನಿಮಾದಲ್ಲಿ, ಮಳೆ ಬರ್ಬೇಕಾದ್ರೆ ಗುಡುಗು ಸಿಡಿಲು ಮಿಂಚು ಎಲ್ಲ ಬರುತ್ತೆ, ಅದಕ್ಕೆ ಎದುರುಕೊಂಡು ಮಳೆ ಬೇಡ ಅಂತ ಹೇಳಕ್ಕಾಗುತ್ತೆ ಅಂತ. ಹಾಗೆ ಜೀವನದಲ್ಲೂ ಸಂಬಂಧಗಳ ಮಧ್ಯೆ ಬಿರುಕು ಭಿನ್ನಾಭಿಪ್ರಾಯಗಳು ಬರುತ್ತೆ, ಅದನ್ನ ಸರಿದೂಗಿಸ್ಕೊಂಡ್ರೆ ಜೀವನ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಅದೇ ರೀತಿ ಭುವನಂ ಗಗನಂ ಚಿತ್ರದಲ್ಲಿ ಒಂದು ಬ್ಯೂಟಿಫುಲ್ ಕಥೆನ ನರೇಟ್ ಮಾಡಿದ್ದಾರೆ. ಅಂಡ್ ಮುನೇಗೌಡ ಸರ್ ಅವರು ಒಂದು ಪ್ರೀತಿಯಿಂದ ಕನ್ನಡ ಚಿತ್ರರಂಗಕ್ಕೆ ಕಾಲಿಡ್ತಾ ಇದ್ದಾರೆ. ಈ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಲಿ, ಹಾಗೆ ಮುಂದೆ ಬರೋ ಎಲ್ಲ ಸಿನಿಮಾಗಳಿಗೂ ನಿಮ್ಗೆ ಒಳ್ಳೇದಾಗಲಿ. ಒಟ್ಟಾರೆ ಇಡೀ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ಎಲ್ಲ ಕಲಾವಿದರು ಈ ಸಿನಿಮಾಗೆ ತುಂಬಾ ಚೆನ್ನಾಗಿ ಪಾತ್ರಕ್ಕೆ ಜೀವನ ತುಂಬಿದ್ದಾರೆ. ಆಲ್ ದಿ ವೆರಿ ಬೆಸ್ಟ್. ಇದೆ ಫೆಬ್ರವರಿ 14 ರಿಲೀಸ್ ಆಗ್ತಿದೆ, ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ಭುವನಂ ಗಗನಂ ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೀವಿ. ಪ್ಯೂರ್ಲಿ ಒಂದು ಎಮೋಷನ್ಸ್ ಮೇಲೆ, ಪರ್ಫಾರ್ಮೆನ್ಸ್ ಮೇಲೆ ಮಾಡಿದಂಥ ಒಂದು ಸ್ಕ್ರಿಪ್ಟ್ ಇದು. ಅದಕ್ಕೆ ಫಸ್ಟ್ ನಾನು ಡೈರೆಕ್ಟರ್ಗೆ ಕಂಗ್ರಾಟ್ಸ್ ಹೇಳ್ತೀನಿ. ಇಬ್ಬರು ಆ್ಯಕ್ಟರ್ಸ್ನ ಅವರ ಕಂಫರ್ಟ್ ಝೋನಿಂದ ಆಚೆ ತೊಗೊಂಬಂದು ಒಂದು ಪರ್ಫಾರ್ಮ್ ಮಾಡಿಸ್ಬೇಕು ಅಂತ ನಿಜವಾಗ್ಲೂ ತುಂಬ ದೊಡ್ಡ ಚಾಲೆಂಜ್. ಆ ಥರದ ಪ್ರಯತ್ನ ಪಡ್ತಾರೆ ಇಬ್ಬರು ಆ್ಯಕ್ಟರ್ಸ್. ಅದು ಪ್ರಮೋದ್ ಅವರಾಗಿರ್ಬೋದು, ಪೃಥ್ವಿ ಅವರಾಗಿರ್ಬೋದು. ಇಬ್ಬರು ಕಂಫರ್ಟ್ ಝೋನ್ನ ಬಿಟ್ಟು ಹೊಸ ಪ್ರಯತ್ನ ಪಡಬೇಕು ಅಂತ ಬಂದಿದ್ದಾರೆ. ಅದಕ್ಕೆ ಒಂದು ಬೌಂಡ್ರಿ ಮಾಡ್ಕೊಂಡಂಥವ್ರು ಅಷ್ಟು ಬ್ಯೂಟಿಫುಲ್ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿದ್ದಾರೆ. ಇವನ್ ದ ಫೀಮೇಲ್ ಲೀಡ್ಸ್ ಅವರಿಬ್ಬರು ಕೂಡ ಅಷ್ಟೇ ಎಷ್ಟು ಅದ್ಭುತವಾದಂಥ ಒಂದು ಪಾತ್ರನ ಫಸ್ಟ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ಅದೇ ಫಿಲಮ್ನ ಮೇಜರ್ ಹೈಲೈಟ್ ಅಂತ ನಾನು ಹೇಳ್ಬೋದು. ನನಗೆ ಪರ್ಸ್ನಲಿ ಅನಿಸಿದ್ದು, ಕನ್ನಡದಲ್ಲಿ ಇಬ್ಬರು ಇಂಥ ಟ್ಯಾಲೆಂಟೆಡ್ ಆ್ಯಕ್ಟರ್ಸ್ ಇದ್ದಾರೆ. ಐ ಥಿಂಕ್ ಅವ್ರಿಗೊಂದು ಪ್ರಾಪರ್ ಬ್ರೇಕ್ ಬೇಕು. ಐ ಥಿಂಕ್ ಈ ಸಿನಿಮಾ ಪ್ರಾಪರ್ ಬ್ರೇಕ್ ಸಿಗುವಂಥ ಸಿನಿಮಾ ಯಾಕಂದರೆ ಪ್ರಮೋದ್ ಅವ್ರು ನೋಡಿದಾಗಲೂ ಅಷ್ಟೇ ಸಚ್ಚ ಒಂದು ಮಾಸ್ ಅಪೀಲ್ ನಮ್ಗೆ ಕಾಣಿಸುತ್ತೆ. ಅಷ್ಟು ಅದನ್ನು ಸಾಂಗ್ಸ್ ಆಗಿರಲಿ, ಎಮೋಷನ್ಸ್ ಆಗಿರಲಿ, ಫೈಟ್ಸ್ ಆಗಿರಲಿ, ಎಲ್ಲಾದ್ರೂ ಈ ಥರ ಸ್ಕ್ರೀನ್ ಪ್ರೆಸೆನ್ಸ್ ಇದೆಯಲ್ಲ ಅಂತ ಅನಿಸ್ತಾ ಇರುತ್ತೆ. ಅದೇ ಟೈಮಲ್ಲಿ ನೀವು ಪೃಥ್ವಿ ಅವ್ರನ್ನ ನೋಡಿದ್ರೆ ಇಂಥ ಅದ್ಭುತವಾದ ನಟ ಇವರು, ಎಷ್ಟು ಡೆಡಿಕೇಟೆಡ್ ಆಗಿ ಒಂದು ಪಾತ್ರನ ತೊಗೊಂಡಿದ್ದಾರೆ. ಅದಷ್ಟು ಈಸಿ ಅಲ್ಲೇ ಅಲ್ಲ. ಹೀರೋ ಆಗಿ ಅಯ್ಯೋ ನಾನೇನಾದ್ರು ಕಾಮಿಡಿ ಅಂತರ ಕಾಣಿಸ್ಕೊಡ್ತೀನಿ, ನಾನೇನಾದ್ರು ಸ್ವಲ್ಪ ಮಿಸ್ ಹೊಡೆದ್ರೆ ತುಂಬ ಫನ್ನಿ ಅನ್ಸ್ಬಿಡುತ್ತಾ ಅನ್ನೋದೆಲ್ಲ ಇರುತ್ತೆ ಡೈಲಮ್ಮ. ಅದನ್ನ ಇಟ್ಕೊಂಡು ಇವನು ಹೀರೋ ಪಿಕ್ಚರ್ಗೆ ಫಸ್ಟ್ ಆಫ್ ಆಲ್ ಒಬ್ಬರು ನೋಡ್ತಾ ಇದ್ರೆ ಅವ್ರು ಹೀರೋ ಅಂತ ಅಂತಾರೆ, ಸೆಕೆಂಡ್ ಆಫ್ ಇವ್ರು ಹೀರೋ ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಐ ಥಿಂಕ್ ಇಬ್ಬರಿಗೂ ನಾನು ಶಬಾಷ್ ಹೇಳ್ಬೇಕು. ಅಷ್ಟು ಅದ್ಭುತವಾದ ಪರ್ಫಾರ್ಮೆನ್ಸ್. ರೀಸೆಂಟ್ ಟೈಮ್ಸಲ್ಲಿ ಪರ್ಫಾರ್ಮೆನ್ಸ್ ಮೇಲೇ ಸ್ಕ್ರಿಪ್ಟ್ ಆಗಿರೋದು ನನಗೆ. ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಸ್ಕ್ರಿಪ್ಟ್ಸ್. ಆ್ಯಂಡ್ ಇಡೀ ಸಿನಿಮಾ ಎಲ್ಲ ಹೊಸಬ್ರ ತಂಡ, ಹೊಸ ಡೈರೆಕ್ಟ್ರು ಎಲ್ಲ ಈ ಥರ ಇದ್ರೂ ಕೂಡ ಅವ್ರನ್ನ ನಂಬಿ ಒಂದು ಅದ್ಭುತವಾದಂಥ ಪ್ರೊಡಕ್ಷನ್ ನಮ್ಮ ಮುನೇಗೌಡ ಸರ್ ಮಾಡಿದ್ದಾರೆ. ಐ ಥಿಂಕ್ ಈ ಥರ ಪ್ರೊಡ್ಯೂಸರ್ಸ್ಗಳು ನಿಂತ್ಕೊಂಡಿಸಿ ಅವರು ಒಂದು ಫಿಲಮ್ ರಿಲೀಸ್ಗಿಂತ ಮುಂಚೆ ಇನ್ನೊಂದು ಫಿಲಮ್ನ ಪ್ಲ್ಯಾನ್ ಮಾಡ್ಕೊಂಡು ಒಂದು ದೊಡ್ಡ ಪ್ರೊಡಕ್ಷನ್ ನಡೀತಿದೆ ಅಂತಂದರೆ ಸಿನಿಮಾ ಮೇಲೆ ಇರೋಂಥ ಪ್ರೀತಿ ಗೊತ್ತಾಗುತ್ತೆ. ಅವ್ರ ರಿಸಲ್ಟ್ ಮೇಲೆ ಖಂಡಿತವಾಗ್ಲೂ ಅದ್ರ ಮೇಲೆ ಸರ್ ಈ ಪಿಕ್ಚರ್ ಏನಾಗುತ್ತೆ ನೋಡ್ಕೊಂಡು ನೆಕ್ಸ್ಟ್ ಪಿಕ್ಚರ್ ಮಾಡೋಣ ಅನ್ನೋರು ಎಲ್ಲರೂ ಇರಬೇಕಾದ್ರೆ, ಆ ವ್ಯಕ್ತಿ ಇನ್ನೂ ಒಂದು ಪಿಕ್ಚರ್ ರಿಲೀಸ್ ಇಲ್ಲ, ನಾನು ಇನ್ನೊಂದು ಪಿಕ್ಚರ್ ಅರ್ಧ ಮುಗಿಸಿ ಮುಂದಕ್ಕೆ ಹೋಗ್ತಿರೋ ದೊಡ್ಡ ಬಡ್ಜೆಟಲ್ಲಿ ಅಂತಂದರೆ ಅವ್ರ ಸಿನಿಮಾ ಮೇಲೆ ಒಂದು ಪ್ರೀತಿ. ಆ ಥರ ಪ್ರೊಡಕ್ಷನ್ ಹೌಸ್ಗಳು ತುಂಬ ಚೆನ್ನಾಗಿ ಆಗಬೇಕು. ಆದಾಗ ಧೈರ್ಯ ಬರುತ್ತೆ. ಕನ್ನಡ ಚಿತ್ರರಂಗಕ್ಕೆ ಒಂದಷ್ಟು ಅದ್ಭುತವಾದ ಸಿನಿಮಾಗಳು ಬರುತ್ತೆ. ಸೊ ನಾನು ಇಡೀ ತಂಡಕ್ಕೆ ಬೆಸ್ಟ್ ವಿಶಸ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಸಿಂಗ್ ಸರ್, ಥ್ಯಾಂಕ್ ಯು ಸರ್. ಒಳ್ಳೇದಾಗಲಿ ಬ್ರದರ್. ಥ್ಯಾಂಕ್ ಯು ಸರ್. ಒಳ್ಳೇದಾಗಲಿ ಬ್ರದರ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಲವ್ ಯು ಸರ್. ಸರ್ ಸಖತ ಮಾಡಿದೆ ಸರ್. ಎಕ್ಸ್ಟ್ರಾರ್ಡಿನರಿ ಇದೆ. ಪ್ರಮೋದ್ ಸೂಪರ್. ಖುಷಿ ಆಯ್ತು ಸರ್. ಖಂಡಿತ ಸಿನಿಮಾ ಹೌದು. ನಿಜವಾಗ್ಲೂ ಭುವನ ಗಗನ ಎರಡು ಅವಾರ್ಡ್ಸ್ಗಳ ಥರ ಆ್ಯಕ್ಟ್ ಮಾಡಿದ್ದಾರೆ. ಪ್ರಮೋದ್, ಪೃಥ್ವಿ, ರೇಚಲ್, ಅಶ್ವತಿ 4 ಜನ ಆ್ಯಕ್ಚುಲಿ ಸಿನಿಮಾನ ನಿಲ್ಸಿರೋದೇ ಪರ್ಫಾರ್ಮೆನ್ಸ್ ಮೇಲೆ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ವಂಡರ್ಫುಲ್ ಪರ್ಫಾರ್ಮೆನ್ಸ್ ಆ್ಯಕ್ಚುಲಿ. ಆ್ಯಂಡ್
ಸಿನಿಮಾಟೋಗ್ರಫಿ ಆಗಲಿ ಕ್ವಾಲಿಟಿ ಆಗಲಿ ಎಲ್ಲೂ ಕಾಂಪ್ರಮೈಸ್ ಆಗ್ತದೆ. ಅಂಡ್ ನಿರ್ದೇಶಕರು ರೆಗ್ಯುಲರ್ ಸ್ಟೋರಿ ಹೇಳಿದ್ರೆ ಲವ್ ಸ್ಟೋರಿನ ಪ್ಲೇನ್ ಮಾಡ್ತಾ ಅಲ್ಲಲ್ಲಿ ನಮ್ಮ ಕಣ್ಣೀರು ಹಾಕ್ಸ್ತಾ ಕಡೆಗೆ ಒಂಥರ ಆವರಿಸ್ಕೊಳ್ತಾರೆ. ನಿಜವಾಗ್ಲೂ ಸೆನ್ಸಿಬಲ್ ಸಿನಿಮಾ, ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಮುನೇಗೌಡರಿಗೆ ಕಂಗ್ರ್ಯಾಚುಲೇಷನ್ ಸರ್. ಮೊದಲನೇ ಸಿನಿಮಾ ಇಷ್ಟು ಒಳ್ಳೆ ಸಿನಿಮಾ, ಒಳ್ಳೆ ಕಥೆ ಆಯ್ಕೆ ಮಾಡ್ಕೊಂಡು ಒಳ್ಳೆ ಟೀಮ್ ಸಿಗೋದೇ ಕಷ್ಟ ಸಿನಿಮಾ ಮಾಡೋದಕ್ಕೆ ಈ ಟೈಮಲ್ಲಿ. ಹಾಗಾಗಿ ನಿಮಗೆ ಆ್ಯಕ್ಟರ್ಗಳಾಗಲಿ ಆ್ಯಂಡ್ ಸೆಲೆಕ್ಷನ್ ಆಗಲಿ, ಮ್ಯೂಸಿಷಿಯನ್ ಆಗಲಿ ಆ್ಯಂಡ್ ಟೆಕ್ನಿಕಲಿ ಓವರಾಲ್ ಎಲ್ಲರೂ ನೀವು ಸೆಲೆಕ್ಟ್ ಮಾಡೋ ರೀತಿ ಇದೆಯಲ್ಲ, ಓವರಾಲ್ ಪ್ರೊಡಕ್ಷನ್ ಕ್ವಾಲಿಟಿ ಇದೆಯಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಸಿನಿಮಾ ಗೆಲ್ಲಿ ಅಂತ ಹಾರೈಸ್ತೀನಿ ಮನಸ್ಸಾರೆ. ಚೆನ್ನಾಗಿ ಗ್ರೇಟ್ ಪರ್ಫಾರ್ಮೆನ್ಸ್, ಚೆನ್ನಾಗಿದೆ, ಒಳ್ಳೆದಾಗಲಿ ಚೆನ್ನಾಗಿದೆ ಸರ್. ವೆಲ್ಕಮ್ ಟು ಇಂಡಸ್ಟ್ರಿ. ನಮ್ಮ ಯೋಗ್ಯ ಟು ಪ್ರೊಡ್ಯೂಸರ್, ಹಾಗಾಗಿ ಈ ಸಿನಿಮಾ ಗೆಲ್ಲಿ ನಮಗೂ ನಮಸ್ಕಾರ. ನಾನು ಮೊದಲಿಂದನೂ ಹೇಳ್ತಾ ಇದ್ದೆ, ನಮ್ಮ ಪ್ರಮೋದ್ ಒಬ್ರು ಮಾಸ್ ಹೀರೋ ಅಂತ, ನನ್ನ ಫೇವ್ರೇಟ್ ಹೀರೋ. ಹಂಗೆ ಇನ್ನೊಂದು ಕ್ಲಾಸ್ ಹೀರೋ ನಮ್ಮ ಪೃಥ್ವಿ, ತುಂಬ ಚೆನ್ನಾಗಿದೆ. ಆಮೇಲೆ ಲೊಕೇಶನ್ನು, ಫೋಟೋಗ್ರಫಿ ನಮ್ಮ ಉದಯ್ ಮಾಡಿರೋದು. ಅಂದರೆ ಒಂದೊಂದು ಜಾಗನೂ ಎಷ್ಟು ತುಂಬ ಚೆನ್ನಾಗಿರೋ ಜಾಗ ಹುಡುಕಿ ಒಂದು ಒಳ್ಳೆ ಫೀಲ್ ಗುಡ್ ಸಿನಿಮಾ, ಯಾವುದೇ ವಲ್ಗರಿಟಿ ಇಲ್ಲದೆ ತುಂಬ ನೀಟ್ ಅಂತ ಸಿನಿಮಾ ನೋಡಿ ತುಂಬ ದಿನ ಆಗಿತ್ತು. ತುಂಬ ಒಳ್ಳೆ ಸಿನಿಮಾ. ಹಂಗೆ ನಮ್ಮ ಮುನೇಗೌಡರು ಪ್ರೊಡ್ಯೂಸ್ ಮಾಡಿದ್ದು ಮೊದಲನೇ ಸಿನಿಮಾ. ದಯವಿಟ್ಟು ಎಲ್ಲರೂ ಈ ಸಿನಿಮಾ ನೋಡಿ ಆಶೀರ್ವದಿಸಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಬಹುಶಃ ಈ ಕಂಟೆಂಟ್ ಬಗ್ಗೆ ಮಾತಾಡೋಷ್ಟು ದೊಡ್ಡವನಲ್ಲ ನಾನು, ಆದರೂ ಕೂಡ ಮೊದಲನೇದಾಗಿ ಚೊಚ್ಚಲ ನಿರ್ಮಾಣ ನಮ್ಮ ಮುನೇಗೌಡ ಸರ್ದು. ಅದ್ಭುತವಾಗಿದೆ ಸಿನಿಮಾ. ಹೇಳಿದಾಗೆ ಸಿನಿಮಾಟೋಗ್ರಫಿ ಆಗಿರ್ಬೋದು, ಕಥೆ ಆಗಿರ್ಬೋದು, ಆ ಕಥೆಯಲ್ಲಿ ಬರುವಂಥ ಒಂದು ವೇರಿಯೇಷನ್ಸ್ ಆಗಿರ್ಬೋದು, ಕ್ಲೈಮ್ಯಾಕ್ಸ್ ಅಂತೂ ನಿಜವಾಗ್ಲೂ ಹೊರಗಡೆ ಬಂದಾಗ ಈಗ ನಾನು ಏನು ಹೇಳಿದ್ರು ಅದು ಅತಿಶಯ ಅನ್ನಿಸ್ಬೋದು. ಆದರೆ ನೀವು ಬಂದು ನೋಡಿದಾಗಲೇ ನಿಮ್ಗೆ ಅನ್ಸೋದು ಖಂಡಿತವಾಗ್ಲೂ ಎಷ್ಟು ಅದ್ಭುತವಾಗಿದೆ ಅಂತ. ಇಲ್ಲಿ ಇಬ್ಬರು ರಾಕ್ಷಸರಿದ್ದಾರೆ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ. ಆ್ಯಕ್ಚುಲಿ ಅದ್ಭುತವಾದಂತಹ ನಟನೆ ಪ್ರಮೋದ್ ಅವ್ರದ್ದಾಗಿರ್ಬೋದು, ಪೃಥ್ವಿ ಅಂಬರ್ ಅವ್ರದ್ದಾಗಿರ್ಬೋದು. ಎಕ್ಸ್ಟ್ರಾರ್ಡಿನರಿ ಸ್ಟೋರಿ, ತುಂಬ ಚೆನ್ನಾಗಿದೆ. ದಯವಿಟ್ಟು ನೀವು ಬಂದು ಈ ಸಿನಿಮಾನ ಥಿಯೇಟ್ರ್ ಕೂತ್ಕೊಂಡು ನೋಡೋದಲ್ಲೇ ಆ ಫೀಲ್ ಅನ್ಸೋದು, ಅಷ್ಟು ಖುಷಿಯಾಗಿದೆ. ದಯವಿಟ್ಟು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಹೇಳ್ತೀನಿ. ಎಂಟೈಟರ್ಗೆ ಆದಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಒಂದು ಕನ್ನಡ ಸಿನಿಮಾ ಮಾಡಿರೋದು, ಕನ್ನಡ ಪ್ರೇಕ್ಷಕರು ಬಂದು ನೋಡಬೇಕು. ಯಾಕೆಂತಂದರೆ ಕನ್ನಡನ ನೀವೆಲ್ಲ ಬೆಂಬಲಿಸಬೇಕು ಮತ್ತು ಕನ್ನಡ ಸಿನಿಮಾನ ಬೆಳೆಸಬೇಕು. ಅದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಭುವನಂ ಗಗನಂನಲ್ಲಿ ಕಂಡಿದ್ದು ಒಬ್ಬ ನಿರ್ಮಾಪಕ. ಫಸ್ಟಿಂದ ಕೊನೆ ತನಕ ಪ್ರತಿಯೊಂದು ಫ್ರೇಮಲ್ಲೂ ಒಬ್ಬ ನಿರ್ಮಾಪಕ ಅವರ ಪ್ಯಾಷನ್ನು, ಅವರ ಒಂದು ಇನ್ವೆಸ್ಟ್ಮೆಂಟು ಒಂದು ಎದ್ದು ಕಾಣುತ್ತೆ. ಒಂದು ರಿಚ್ ಸಿನಿಮಾ. ಅದಾದ ನಂತರ ಗಿರೀಶ್ ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಕಂಡಿದ್ದು ಒಂದು ಕನ್ನಡ ಇಂಡಸ್ಟ್ರಿನಲ್ಲಿ ಹೊಸ ಪ್ರತಿಭೆಗಳ ಒಂದು ಸಂಚಲನ ಉಂಟಾಗ್ತಾ ಇದೆ. ಅದು ನಿನ್ನೆ ನಾನೊಂದು ಸಿನಿಮಾ ನೋಡಿದೆ, ನಮ್ಮ ನವೀನ್ ಶಂಕರ್ ಅವ್ರದ್ದು. ಇವತ್ತು ನೋಡ್ರ ಭುವನಂ ಗಗನಂ ಸಿನಿಮಾನಲ್ಲಿ ಹೊಸ ಪ್ರತಿಭೆಗಳು. ಇವತ್ತು ಪೃಥ್ವಿ ಅಂಬರ್ ಅಂತ ಒಂದು ಅದ್ಭುತವಾದ ಕಲಾವಿದ, ಬನ್ನಿ ಬ್ರದರ್ಸ್ ಬನ್ನಿ. ಪೃಥ್ವಿ ಅಂಬರ್ ಅಂತ ಅದ್ಭುತ ಒಂದು ಕಲಾವಿದ, ಒಂದು ಯುವ ಪ್ರತಿಭೆಗಳು ಯಾವ ಥರ ಒಂದು ಚಿಮ್ತಾ ಇದೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂದರೆ ನಮ್ಮ ಕರ್ನಾಟಕದ ಕನ್ನಡ ಸಿನಿಮಾದ ಭವಿಷ್ಯ ಅದ್ಭುತವಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಇವತ್ತು ಪೃಥ್ವಿ ಅಂಬರ್ ಅವರ ನಟನೆ ನೋಡಬೇಕು. ನನಗೆ ಒಂದೊಂದು ಫ್ರೇಮಲ್ಲಿ ಕಮಲ ಹಾಸನ್ ನೆನಪಾದರು, ಒಂದೊಂದು ಫ್ರೇಮಲ್ಲಿ ಸ್ವಾತಿ ಮುತ್ತಿನ ಸುದೀಪ್ ನೆನಪಾದರು, ಮತ್ತು ಒಂದೊಂದು ಫ್ರೇಮಲ್ಲಿ ಒಂದು ಬೆಳೆದಿರೋಂಥ ಒಂದು ಮೆಚ್ಯೂರ್ ಆ್ಯಕ್ಟರ್ ಯಾವ ಥರ ಒಂದು ಪರ್ಫಾರ್ಮೆನ್ಸ್ ಮಾಡಿ ರಿಸ್ಕ್ ತಗೊಂಡು ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂದರೆ ಪೃಥ್ವಿ ಅಂಬರ್ಗೆ ಒಂದು ಒಳ್ಳೆ ಭವಿಷ್ಯ ಇದೆ. ಒಂದು ಅದ್ಭುತವಾದ ಪ್ರತಿಭೆ. ಇವ್ರನ್ನ ಬೆಂಬಲಿಸಿ. ಅದಾದ ನಂತರ ನಮ್ಮ ಪ್ರಮೋದ್, ಒಂದು ಅವರ ಮೈಕಟ್ ನೋಡಿದ್ರೆ ಹೇಳ್ಬೋದು, ಇದು ಪ್ರಮೋದ್ ಮತ್ತು ಪೃಥ್ವಿ ಅಂಬರ್ ಅವರ ಒಂದು ಸಿನಿಮಾ. ಯಾಕಂದರೆ ಪ್ರಮೋದ್ ಅವರು ಒಂದು ಮಾಸ್ ಹೀರೋ ಆಗೋ ಎಲ್ಲ ಲಕ್ಷಣಗಳಿದೆ. ಒಂದು ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಅವರ ಧ್ವನಿ ಇರ್ಬೋದು, ಅವರ ನಟನೆ ಇರ್ಬೋದು, ಮತ್ತು ಮೈಕಟ್ ನೋಡಿ, ಮತ್ತು ಅವರ ಕಣ್ಣಲ್ಲಿ ಆ ಒಂದು ನಟನೆ ಇದೆಯಲ್ಲ, ಒಂದು ಮಾಸ್ ಹೀರೋ ಆಗಂತ ಒಂದು ನಮ್ಮ ಕನ್ನಡ ಇಂಡಸ್ಟ್ರಿಯ ಭವಿಷ್ಯ ಅದ್ಭುತವಾಗಿದೆ ಅಂತ ಮತ್ತೆ ಹೇಳ್ತೀನಿ. ಪ್ರಮೋದ್ ಮೂಲಕ ಮತ್ತು ಪೃಥ್ವಿ ಅಂಬರ್ ಮೂಲಕ ಮತ್ತು ಹೊಸ ನಟರು ಇವತ್ತು ಬರ್ತಾ ಇದ್ದಾರೆ. ಆ ಪ್ರತಿಭೆನ ನೀವೆಲ್ಲ ಬೆಂಬಲಿಸಬೇಕು ಮತ್ತು ಈ ಒಂದು ಸಿನಿಮಾನ ಗೆಲ್ಲಿಸಬೇಕು. ಯಾಕೆಂದ್ರೆ ನೀವು ಕನ್ನಡ ಸಿನಿಮಾ ನೋಡಿ, ಆ ಸಿನಿಮಾ ಬಗ್ಗೆ ಹೆಚ್ಚು ಹೇಳಲ್ಲ. ಯಾಕಂತಂದ್ರೆ ನೀವು ಕನ್ನಡ ಸಿನಿಮಾ ಬೆಂಬಲಿಸಬೇಕು, ನೋಡಬೇಕು. ಈ ಪ್ರತಿಭೆನ ಬೆಂಬಲಿಸಿ, ಹೊಸ ಒಬ್ಬ ನಿರ್ಮಾಪಕನ ಬೆಂಬಲಿಸಿ, ಒಂದು ಭವಿಷ್ಯದ ನಾಯಕನ ಬೆಂಬಲಿಸಿ, ಮತ್ತು ಇಲ್ಲಿರೋಂಥ ಇಬ್ರು ಒಂದು ದೊಡ್ಡ ಪ್ರತಿಭೆಯನ್ನು ಬೆಂಬಲಿಸಿ, ಮತ್ತು ಗಿರೀಶ್ ಅಂತ ನಿರ್ದೇಶಕನ ಬೆಂಬಲಿಸಿ ಅಂತ ಹೇಳ್ತೀನಿ. ನಿಮ್ಮ ಮಗನ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ಇಟ್ ಇಸ್ ಯೋರ್ ಡೇ. ಇವತ್ತು ನಿಮ್ಮ ಒಂದು ದಿನ. ನೀವು ಮಿಂಚ್ತಾ ಇದ್ದೀರಾ. ನೀವು ಬೆಳಿಬೇಕು ನೀವಿಬ್ರು. ಥ್ಯಾಂಕ್ ಯು. ಆ್ಯಂಡ್ ಆಲ್ಸೋ ಮುಖ್ಯವಾಗಿ ನಾಯಕಿ ರೇಷಲ್ ಡೇವಿಡ್ ಅವರ ಒಂದು ಅದ್ಭುತವಾದ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಒಂದು ಮೊದಲಿಂದ ಕೊನೆ ತನಕ ಎಷ್ಟು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂದ್ರೆ ಆ ಪಾತ್ರಕ್ಕೆ
ಒಂದು ಪರಕಾಯ ಪ್ರವೇಶ ಮಾಡಿದ್ದಾರೆ, ಒಂದು ರಿಯಲಿಸ್ಟಿಕ್ ಆಗಿ ಆಕ್ಟ್ ಮಾಡಿದ್ದಾರೆ. ಅವರು ಇವರಿಬ್ಬರಿಗೂ ಒಂದು ದೊಡ್ಡ ಸಾಥ್ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಎಸ್ ಅವರಲ್ಲಿ ಇಲ್ಲ ಬೇರೆ ಹೇಳೋರು ಮುನ್ನಿ ಅಂತ ಹೇಳೋರು ಪೊನ್ನು ಅಶ್ವತಿ ಅಂತ ಹೇಳೋರು. ಅವರು ಅಷ್ಟೇ ಸೆಕೆಂಡ್ ಹಾಫ್ ಅಲ್ಲಿ ಬಂದು ಒಂದೊಂದು ಸೀನಲ್ಲೂ ಗಮನ ಸೆಳೀತಾರೆ. ಇವರೆಲ್ಲರಿಗೂ ಒಂದು ಒಳ್ಳೆ ಭವಿಷ್ಯ ಇದೆ. ಆಲ್ ದಿ ಬೆಸ್ಟ್ ಯು ದ ಹೋಲ್ ಟೀಮ್. ಸ್ನೇಹಿತರೆ ಬೆಳೀರಿ. ಥ್ಯಾಂಕ್ ಯು. ಗೆಲ್ರಿ ಫಸ್ಟ್. ನಮ್ಗೆ ಅದನ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ, ತುಂಬ ಅದ್ಭುತ. ಪ್ರತಿಯೊಂದು ಡೀಟೈಲೂ, ಪ್ರತಿಯೊಂದು ಪಾತ್ರದ್ದು, ಪ್ರತಿಯೊಂದು ಏನು ಅಂದ್ಕೊಂಡ್ರು ಆ ಡೀಟೈಲಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚಿತ್ರಕಥೆ ಆಗಿರ್ಬೋದು, ಡೈಲಾಗ್ ವರ್ಷನ್ ಆಗಿರ್ಬೋದು, ಪಾತ್ರಧಾರಿಗಳು ಪ್ರಮೋದ್, ಪೃಥ್ವಿ, ರೇಚಲ್ ಮತ್ತು ಅಶ್ವತಿ. ಆಮೇಲೆ 4 ಪಾತ್ರಗಳ ತಂದೆಯಂದಿರು, ಚಿನ್ನಮಾಮ, ಶ್ರೀಧರ್ ಅವರು, ಅಚ್ಯುತ್, ಶರತ್ ಮತ್ತು ಪ್ರಶಾಂತ್ ನನ್ನ. ಪ್ರತಿಯೊಬ್ಬರು ಒಂದೊಂದು ತಂದೆ ಎಮೋಷನ್ಸ್ನ ಮಕ್ಕಳ ಜೊತೆ, ತಾಯಂದ್ರ ಎಮೋಷನ್ಸ್ನ ಮಕ್ಕಳ ಜೊತೆ, ಗಂಡ ಹೆಂಡತಿ ಸಂಬಂಧನ ಪ್ರತಿಯೊಂದು ವಿಚಾರವನ್ನು ತುಂಬ ಡೀಟೇಲ್ಗಳಿದೆ. ಪೃಥ್ವಿ ಅಂತೂ ಎಕ್ಸೆಲ್ಟ್, ಸಕ್ಕತ್ತ ಮಾಡಿದ್ದಾರೆ. ಎಷ್ಟು ಮುದ್ದಾಗಿ ಮಾಡಿದ್ದಾರೆ ಅವನು ಅಂದರೆ ಬಹುಶಃ ಹೋಲಿಸ್ಬಿಟ್ರೆ ಬೇಜಾರು ಮಾಡ್ಕೊಂಡ್ಬಿಡ್ಬೋದು. ಕಮಲ್ ಸರ್ದು ಸ್ವಾತಿಮುತ್ತು ಅಥವಾ ಸುದೀಪ್ ಅವ್ರ ಸ್ವಾತಿಮುತ್ತು ನೋಡಿದಾಗ ನಮ್ಗೆ ಏನು ಅನ್ಸುತ್ತೋ ಆ ನೋವು, ಯಪ್ಪ ದಿಯಾದಿಂದ ಇಲ್ಲಿವರೆಗೂ ನೋಡಿದ್ವಿ ನನ್ನ. ಗೀತಾ ಬ್ಯಾಂಗಲ್ ಸ್ಟೋರಿಂದ ನಮ್ಮ ಮದ್ದು ಹುಡುಗ, ನಮ್ಮ ಪ್ರೀತಿ, ಇಬ್ರು ನಮ್ಮ ಚಿತ್ರರಂಗಕ್ಕೆ ಆಸ್ತಿಯಾಗಿ ಬೆಳೆಯೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಬಂಗಾರದಾಗ ನಿರ್ದೇಶಕರೇ ನಮಗೂ ಕೆಲಸ ಕೊಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಂಡರ್ಫುಲ್, ಒಳ್ಳೆಯದಾಗಲಿ ಎಲ್ರಿಗೂ. ಮತ್ತೆ ಮತ್ತೆ ನಮ್ಮ ಕನ್ನಡ ಆಡಿಯನ್ಸ್ ಕೇಳ್ಕೊಳ್ಳೋದೊಂದು, ತುಂಬ ಚೆನ್ನಾಗಿರೋ ಸಿನಿಮಾಗಳು ಬಂದಾಗ, ಪ್ರಯತ್ನಗಳು ತುಂಬ ಪ್ರಾಮಾಣಿಕವಾಗಿದ್ದಾಗ ಒಂದು ಪ್ರೋತ್ಸಾಹ ಮಾಡಿ ಸಿನಿಮಾ ಗೆಲ್ಸಿ ಮಾಡಬೇಕು ಅಂತ ಅನ್ಕೊಂತಾ ಇದ್ವಿ. ಬಟ್ ಬ್ಯೂಟಿಫುಲ್ ಮೂವಿ. ಒಬ್ಬರಿಗಿಂತ ಒಬ್ಬರು ನಾನು ಚೆನ್ನಾಗಿ ಮಾಡಲ್ಲ, ನಾನು ಚೆನ್ನಾಗಿ ಮಾಡ್ತೀನಿ, ನೀನು ಚೆನ್ನಾಗಿ ಮಾಡಿದ್ರೆ ನಾನು ಚೆನ್ನಾಗಿ ಮಾಡ್ತೀನಿ ಅನ್ನೋ ಒಂದು ಕಾಂಪಿಟೇಷನಲ್ಲಿ ಈ ಸಿನಿಮಾ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಒಂದು ಎಮೋಷನಲ್ ಜರ್ನಿ, ಒಳ್ಳೇದಾಗುತ್ತೆ. ಪೃಥ್ವಿ ನಮ್ಮ ಫ್ಯಾನ್, ಪ್ರಮೋದ್ ಕೂಡ. ಥ್ಯಾಂಕ್ ಯು ಸೊ ಮಚ್, ಆಲ್ ದಿ ಬೆಸ್ಟ್. ದಿಯಾ ರೆಫರ್ ಮಾಡಿರುವಂತ ಡೈರೆಕ್ಟರ್ ಆಕ್ಚುಲಿ, ಇವರಿಂದಾಗಿ ನನಗೆ ದಿಯಾ ಸಿಕ್ಕಿರೋದು. ಕರ್ಮ ಮಾಡಿದ್ರೆ ಇನ್ನೊಂದು ಹಿಟ್ಟಾಗಿರುತ್ತೆ ನಿಮ್ಗೆ. ಥ್ಯಾಂಕ್ ಯು ಸೊ ಮಚ್, ಆಲ್ ದಿ ಬೆಸ್ಟ್. ಪ್ರಮೋದ್ ಆ್ಯಂಡ್ ಪೃಥ್ವಿ ಅಂಬರ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ರೇಚಲ್ ಡೇವಿಡ್ ಆ್ಯಂಡ್ ಅಶ್ವತಿ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಸಾಂಗ್ಸ್ ತುಂಬ ಇಷ್ಟ ಆಯಿತು. ಭುವನ ಗಗನ ಸಾಂಗ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಷ್ಟೋ ಕಡೆ ಕನೆಕ್ಟ್ ಆಯಿತು ಆ್ಯಂಡ್ ರಿಲೇಟಬಲ್ ಅನಿಸುತ್ತೆ. ಆ್ಯಂಡ್ ಬೆಸ್ಟ್ ವಿಶಸ್ ಟು ದ ಎಂಟೈರ್ ಟೀಮ್. ಮ್ಯೂಸಿಕ್ ಎಲ್ಲ ಕಡೆ ಸಖತ್ತಾಗಿತ್ತು. ಸೊ ಯಾ, ಆಲ್ ದಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ನಮಸ್ತೆ. ಸೊ ಬ್ಯೂಟಿಫುಲ್ ಮೂವಿ, ಬ್ಯೂಟಿಫುಲ್ ಕಾನ್ಸೆಪ್ಟ್. ಪ್ರಮೋದ್ ಅವರಾಗಲಿ, ರೇಚಲ್ ಆಗಲಿ, ಆ್ಯಂಡ್ ದ ಹೈಲೈಟ್ ಆಫ್ ದ ಮೂವಿ ಪೃಥ್ವಿ ಅಂಬಾರ್ ಸರ್ ತುಂಬ ಚೆನ್ನಾಗಿ ಚಾಲೆಂಜಿಂಗ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಇಡೀ ತಂಡ ತುಂಬ ಒಳ್ಳೆ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ಸೊ ನಿಮ್ಮ ಕುಟುಂಬದ ಸಮೇತ ಫೆಬ್ರವರಿ 14ನೇ ತಾರೀಕಿದೆ ಶುಕ್ರವಾರ ಬಂದು ದಯವಿಟ್ಟು ಸಿನಿಮಾಲ್ಲೇ ಥಿಯೇಟರಲ್ಲೇ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಫಸ್ಟ್ ಆಫ್ ಆಲ್ ಇಂಥ ಒಂದು ಅದ್ಭುತವಾದಂತಹ ಸ್ಕ್ರಿಪ್ಟ್ಗೆ ಇನ್ವೆಸ್ಟ್ ಮಾಡಿದಂತಹ ಪ್ರೊಡ್ಯೂಸರ್ಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಎಲ್ಲರೂ ಒಂದು ಕಮರ್ಷಿಯಲ್ ಓರಿಯೆಂಟೆಡ್ ಸಿನಿಮಾ ಮಾಡೋಣ, ಸೆಟ್ ಹಾಕೋಣ, ಅಥವಾ ನಾವು ಅಷ್ಟು ಫೈಟ್ ಇದ್ದರೆ ನಮಗೆ ಬಿಸ್ನೆಸ್ ಆಗುತ್ತೆ ಅನ್ನೋ ಒಂದು ಕಾಲದಲ್ಲಿ ಇಲ್ಲ, ಎಮೋಷ್ನಲ್ಗೂ ಒಂದು ವ್ಯಾಲ್ಯೂ ಇರುತ್ತೆ. ಕಲಾವಿದರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು, ಹಾಗೆ ಒಳ್ಳೆ ಸ್ಕ್ರಿಪ್ಟ್ಗೆ ನಾವು ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮ ಮುನಿ ಸರ್ ಇದ್ದಾರೆ. ಸರ್ ಕಂಗ್ರ್ಯಾಚುಲೇಷನ್ಸ್, ತುಂಬ ಥ್ಯಾಂಕ್ಸ್ ಸರ್. ಹೆಸರಿಗೆ ತಕ್ಕಂತಹ ಭುವನಂ ಗಗನ ಅಂದರೆ ಪ್ರಕೃತಿಯ ಸಮೇತ ಒಂದು ಕ್ಯಾರೆಕ್ಟರ್ಸ್ ಪಾಸ್ ಆದರೆ ಹೇಗಿರುತ್ತೆ ಅಷ್ಟು ಅದ್ಭುತವಾಗಿ ನಮ್ಮ ನಿರ್ದೇಶಕರು ಕೂಡ ಸ್ಕ್ರೀನ್ ಪ್ಲೇನ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಆ್ಯಕ್ಟ್ ಮಾಡಿದಂತಹ ಪ್ರತಿಯೊಬ್ಬ ನಟರು ಜೀವ ತುಂಬಿಸಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಶರತ್ ಲೋಹಿತಾಶ್ವ ಸರ್ ಆಗಿರ್ಬೋದು, ಆ್ಯಂಡ್ ಈ ಕಡೆ ಬಂದರೆ ಅಚ್ಯುತ್ ಸರ್ ಆಗಿರ್ಬೋದು, ಆ್ಯಂಡ್ ಎಸ್ ದ ಶೋ ಸ್ಟಾಪರ್ ಅಂತ ಹೇಳಿದ್ರೆ ಪೃಥ್ವಿ ಅಂಬಾರ್ ಅವರು. ಅಂದರೆ ನಮಗೆ ಎಲ್ಲರೂ ಸರಿನೇ ಇರಬೇಕು, ನಾವು 6 ಪ್ಯಾಕ್ಸ್ ಆಗಿರಬೇಕು ಅಂತ ಅಲ್ಲ, ನಟನೆಲ್ಲೂ ಕೂಡ ನಾವು ಒಂದು ಪಾತ್ರನ ರೀಚ್ ಮಾಡ್ಬೋದು ಅಂತ ಚಾಲೆಂಜಿಂಗ್ ರೋಲ್ನ ಯಾವತ್ತೂ ಮಾಡಿ ನಮಗೆ ಇಂಪ್ರೆಸ್ ಮಾಡೋದು. ಆ್ಯಂಡ್ ದಯವಿಟ್ಟು ಇಂಥ ಸಿನಿಮಾಗಳು ಕಡಿಮೆ ಆಗ್ತಾ ಇದೆ, ಫ್ಯಾಮಿಲಿ ಓರಿಯೆಂಟೆಡ್ ಸ್ಕ್ರಿಪ್ಟ್ಸ್ ಕಡಿಮೆ ಆಗ್ತದೆ. ಬಂದಾಗ ಸಪೋರ್ಟ್ ಮಾಡಿದಾಗ ಇಂಥ ಸ್ಕ್ರಿಪ್ಟ್ಗಳಿಗೆ ಅವಕಾಶ ಜಾಸ್ತಿ ಆಗುತ್ತೆ. ದಯವಿಟ್ಟು ನೀವು ಕುಟುಂಬ ಸಮೇತರಾಗಿ ಸಿನಿಮಾನ ಆದಷ್ಟು ಬೇಗ ಬಂದು ಥಿಯೇಟರ್ ನೋಡಿ. ಆಲ್ ದ ವೆರಿ ಬೆಸ್ಟ್. ನಮಸ್ಕಾರ. ಭುವನಂ ಗಗನಂ 2 ಪಾತ್ರಗಳು ಆಧಾರ ಸ್ತಂಭ. ಇಬ್ಬರು ಜಿದ್ದಿಗೆ ಬಿದ್ದು ಮಾಡಿದ್ದಾರೆ. ಇಬ್ರಿಗೂ ಥಿಯೇಟರ್ ಬ್ಯಾಕ್ಗ್ರೌಂಡ್ ಇರುವಂಥವ್ರು, ಒಳ್ಳೆ ಡಾನ್ಸರ್ಸು, ಒಳ್ಳೆ ನಟರು. ಸೊ 2 ಪಿಲ್ಲರ್ ಇದೆ ಈ ಸಿನಿಮಾಗೆ. ಇಂಥ ಸಿನಿಮಾಗಳು ಗೆಲ್ಲಬೇಕು. ಮತ್ತು ತುಂಬ ಚಂದ ಬರೆದಿದ್ದಾರೆ, ರಿಟನ್ ವೆರಿ ವೆಲ್.
ಎಕ್ಸಿಕ್ಯೂಷನ್ನು ಅಷ್ಟೇ ಚೆನ್ನಾಗಾಗಿದೆ. ಸುಮಾರು ಸರ್ತಿ ಕತೆ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ, ಶೂಟಿಂಗ್ ಮಾಡೋಕ್ಕಾಗಿರಲ್ಲ. ಸೊ ಬೇಕಾದಷ್ಟು ಕಾರಣಗಳು ಅದಕ್ಕಿರ್ಬೋದು. ಸುಮಾರಷ್ಟು ಚಂದ ಕತೆ ಶೂಟ್ ಮಾಡಿರ್ತಾರೆ, ಅದರ ಕಥೆಯೇ ಇರೋಲ್ಲ. ಅದು ಎರಡೂ ಬ್ಲೆಂಡ್ ಆಗಿ ಮಾಡಿರುವಂಥ ಸಿನಿಮಾ ಭುವನಂ ಗಗನಂ. ಗೆಲ್ಲಬೇಕು ಈ ಸಿನಿಮಾ. ಎಲ್ಲರೂ ಥಿಯೇಟರ್ನಲ್ಲಿ ಇದನ್ನು ನೋಡಿ ಗೆಲ್ಲಿಸ್ಬೇಕು. ಆ ಜವಾಬ್ದಾರಿ ಪ್ರೇಕ್ಷಕರಾಗಿ ನಮ್ಮ ಮೇಲಿದೆ ಅಂತ ಅನ್ಸುತ್ತೆ. ಎಲ್ರಿಗೂ ನಮಸ್ಕಾರ. ಭುವನಂ ಗಗನಂ ಆಫ್ಟರ್ ಅ ಲಾಂಗ್ ಟೈಮ್ ಒಂದು ಎಮೋಷ್ನಲ್ ಲವ್ ಸ್ಟೋರಿ ನೋಡಿದ್ದೀವಿ. ಆ್ಯಂಡ್ ಪ್ರಮೋದ್ ಆ್ಯಂಡ್ ಪೃಥ್ವಿ ಅವ್ರ ಕಾಂಬಿನೇಷನ್ ಅಂತೂ ಸಖತ್ ಚೆನ್ನಾಗಿದೆ. ಆ್ಯಂಡ್ ರೇಚಲ್ ಲೆಂಪನ್ನು ಇಬ್ಬರು ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ಕಾಣ್ತಾರೆ. ಆ್ಯಂಡ್ ಐ ಮಸ್ಟ್ ಮೆನ್ಷನ್ ಪೃಥ್ವಿ ಅವ್ರ ಆ್ಯಕ್ಟಿಂಗ್ ಎಕ್ಸಲೆಂಟ್ ಆ್ಯಂಡ್ ಮ್ಯೂಸಿಕ್ ಇಸ್ ಆಲ್ಸೋ ವೆರಿ ನೈಸ್. ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಈ ವರ್ಷದ ಒಂದು ವಿಭಿನ್ನವಾದ ಚಿತ್ರ ನೋಡಿದ್ವಿ. ಒಂದು ಫೀಲ್ ಗುಡ್ ಫಿಲಮ್ಮು, ಒಂದು ಎಕ್ಸ್ಟ್ರಾಡಿನರಿ ಎಮೋಷನ್ ಇದೆ. ಒಂದು ಈ ವರ್ಷಕ್ಕೆ ಇದೊಂದು ಹಿಟ್ ಆಗುತ್ತೆ ಅನ್ನೋ ನಿರೀಕ್ಷೆ ನಮಗೆಲ್ಲ ಇದೆ. ಮುನೇಗೌಡರಿಗೆ ಒಳ್ಳೆಯದಾಗಲಿ. ಪ್ರಮೋದು ಮತ್ತು ಪೃಥ್ವಿ ಹಾಗೂ ರೇಚಲ್ ಮತ್ತು ಇನ್ನೊಬ್ಬರ ಹೆಸರೇನು ಸರ್, ಅಶ್ವತಿ, 4 ಜನ ಅದ್ಭುತವಾಗಿ ನಟಿಸಿದ್ದಾರೆ. ಒಂದು ಫ್ಯಾಮಿಲಿ ಎಂಟರ್ಟೈನರು ವಿತ್ ಎಮೋಷನ್. ಖಂಡಿತ ಎಲ್ಲರೂ ಬಂದು ನೋಡಿ. ನಮ್ಮ ಅಣ್ಣ ಮಾತಾಡ್ತಾರೆ ಈಗ. ಮುನೇಗೌಡರು ಒಂದು ಕಾಸಲ್ಲಿ 2 ಸಿನಿಮಾ ತೋರ್ತಾರೆ. ಇದು 2 ಕತೆ ಕೊಡ್ತದೆ. ನಿಜವಾದ ಪೃಥ್ವಿನೂ ತುಂಬ ಚೆನ್ನಾಗಿ ಮಾಡಿದ್ರೆ, ಇಬ್ಬರು ಚೆನ್ನಾಗಿ ಮಾಡಿದ್ರೆ. ಒಂದು ಒಳ್ಳೆ ಸಿನಿಮಾ. ಮುಂದೂರು ತುಂಬ ಚೆನ್ನಾಗಿ ಖರ್ಚು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿ ಕೆಲಸ ಮಾಡ್ತಿದ್ದಾರೆ. ಒಂದು ಕಾಸಲ್ಲಿ 2 ಸಿನಿಮಾ ನೋಡ್ಬೋದು. ಒಂದು ಸತಿ ಎಂಟರ್ಟೈನ್ಮೆಂಟು ಡೋಂಟ್ ಮಿಸ್. ನೋಡಬಲ್ಲ ಒಳ್ಳೆ ಓವರ್ ಹೇಳ್ಬೇಕಂದ್ರೆ ಒಳ್ಳೆ ಸಿನಿಮಾ ಸೂಪರ್ ಮಾಡಿದ್ದಾರೆ. ಯಾವುದೇ ವರ್ಗರ್ ಇಲ್ಲ, ಸೂಪರ್ ಫ್ಯಾಮಿಲಿ ಕೂತ್ಕೊಂತ ನೋಡೋಂಥ ಸಿನಿಮಾ. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಸಿನಿಮಾ ಹೋಗೋದೇ ಗೊತ್ತಾಗಲ್ಲ. ದಯವಿಟ್ಟು ನಮ್ಮ ಮುನೇಗೌಡರಿಗೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಮೂವಿ ಸೂಪರ್ ಆಗಿದೆ. ಎಲ್ಲರೂ ಬಂದು ಈ ಮೂವಿನ ನೋಡಿ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಭುವನಂ ಗಗನಂ ಒಂದು ಒಳ್ಳೆ ಡ್ರೀಮ್ ಸಬ್ಜೆಕ್ಟು ಅಂತ ಹೇಳ್ಬೋದು. ಮುನಿಗೌಡರು ಪ್ಯಾಷನೇಟ್ ಪ್ರೊಡ್ಯೂಸರು. ಸೊ ಪ್ಯಾಷನೇಟ್ ಕಲಾವಿದ್ರ ಜೊತೆ ಎಲ್ಲ, ಯಾಕೆಂದರೆ ಇದು ಡೆಡಿಕೇಶನ್ 100% ಇದೆ. ಆ್ಯಂಡ್ ಯಾರು ಸಿನಿಮಾ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ಮಾಡಿಲ್ಲ. ಜನರು ಮನೋರಂಜನೆ ಕೊಡಬೇಕು. ಆಮೇಲೆ ಒಂದು ನಿಜವಾದ ಕಂಟೆಂಟು, ಸ್ಟೋರಿ ಲೈನಿಂಗ್ ಹೋಗಲಿ, ಇಲ್ಲ ಮೇಕಿಂಗ್ ಇರಲಿ, ಇಲ್ಲ ಟೆಕ್ನಿಷಿಯನ್ ಇರಲಿ, ಇಲ್ಲ DOP ಇರಲಿ, ಪ್ರತಿಯೊಬ್ಬರೂ ಭಾಳ ಅದ್ಭುತವಾಗಿ ಒಂದು ವಿಭಿನ್ನವಾದ ಪ್ರಯತ್ನ ಮಾಡಿದ್ದಾರೆ. ಆ್ಯಂಡ್ ಈ ತಂಡ, ಆ್ಯಂಡ್ ಟು ಬಿ ಫ್ರ್ಯಾಂಕ್, ಇವತ್ತು ಇಲ್ಲೇ ಆಡಿಯನ್ಸು ಫಸ್ಟ್ ಡೇನೇ ಮುನಿಗೌಡರು ಹೇಳ್ತೇನೆ, ಇಟ್ಸ್ ಆಲ್ರೆಡಿ ಹೌಸ್ಫುಲ್. 100 days ಹಿಟ್ ಗ್ಯಾರಂಟಿ. ನೆಕ್ಸ್ಟ್ ಪಾರ್ಟ್ 2 ಇದೇ ಥರ ಬರ್ತಾ ಇರಲಿ, ಸಕ್ಸಸ್ಫುಲ್ ಆಗಲಿ. ಆ್ಯಂಡ್ ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್ ಟು ಆಲ್ ಟೀಮ್ಸ್ ಆ್ಯಂಡ್ ಆಲ್. ಮೊದಲಿಗೆ ಚಿತ್ರತಂಡಕ್ಕೆ ಶುಭ ಹಾರೈಸ್ತೀನಿ. ಹಾಗೆ ಒಂದು ಏನಂತ ಹೇಳ್ಬೋದು ಅಂತಂದರೆ, ತುಂಬ ದಿನಗಳ ನಂತರ ಇವತ್ತಿನ ಸಿನಿಮಾಗಳೇನಾಗಿದೆ, ರಕ್ತ ಅದು ಇದು ಎಲ್ಲ ನೋಡಿ ಸಾಕಾಗಿದೆ. ಎಮೋಷನಲ್, ರೊಮ್ಯಾಂಟಿಕ್ ಮತ್ತು ಕಣ್ಣಂಚಿನಲ್ಲಿ ಕೊನೆ ನೀರನ್ನು ತರಿಸೋಂಥ ಸಿನಿಮಾ ಅಂತಂದರೆ ತುಂಬ ದಿನಗಳ ನಂತರ ಇದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆಲ್ರೆಡಿ ಸಿನಿಮಾ ಗೆದ್ದಾಗಿದೆ, ಜನ ಗೆಲ್ಲಿಸ್ಬೇಕಷ್ಟೇ. ದಯವಿಟ್ಟು ಕನ್ನಡ ಚಿತ್ರರಂಗಕ್ಕೆ ಇದೊಂದು ಒಳ್ಳೆ ಸಿನಿಮಾ ಆಗೋಂಥ ಯಾವುದೇ ಅನುಮಾನಗಳಿಲ್ಲ. ದಯವಿಟ್ಟು ಎಲ್ಲರೂ ಸಿನಿಮಾನ ಬಂದು ಥಿಯೇಟ್ರ್ನಲ್ಲಿ ನೋಡಿ. ದಯವಿಟ್ಟು ನಮ್ಮ ಮುನೇಗೌಡರಂಥ ಪ್ಯಾಷನೆಟ್ ಪ್ರೊಡ್ಯೂಸರ್ನ ಉಳಿಸ್ಕೊಳ್ಳಿ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಆಲ್ರೆಡಿ ನಿರ್ಮಾಪಕ ಕೊರತೆ ಇದೆ. ಯಾವುದೇ ರೀಸನ್ 108 ಇರ್ಬೋದು, ಆದರೆ ನಿರ್ಮಾಪಕರ ಕೊರತೆ ಇದೆ. ನಿರ್ಮಾಪಕರ ಜೋಬ್ ತುಂಬಿದ್ರೆ ಮಾತ್ರನೇ ಕನ್ನಡ ಚಿತ್ರಗಳು ಹೆಚ್ಚೆಚ್ಚು ಬರೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ದಯವಿಟ್ಟು ಮುನೇಗೌಡರನ್ನ ಗೆಲ್ಲಿಸಿ, ಸಿನಿಮಾನ ಗೆಲ್ಲಿಸಿ, ಮತ್ತು ನಮ್ಮ ಎಂಟೈರ್ ಕಲಾವಿದರನ್ನ ಬೆಂತಟ್ಟಿ ಪ್ರೋತ್ಸಾಹಿಸಬೇಕಂತೇಳಿ ನಮ್ಮ ಕನ್ನಡ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಯಾಕಂದರೆ ಪ್ರೊಡ್ಯೂಸರ್ ನಂಬಿ ಹೊಸಬಂಟ ನಂಬಿ ಕಾಸಕ್ಕಿರೋಕ್ಕೆ. ಪ್ರಮೋದ್ಗೆ ಬೆಸ್ಟ್ ವಿಶಸ್, ಡೈರೆಕ್ಟರ್ ಕೂಡ ಬೆಸ್ಟ್ ವಿಶಸ್, ಹೀರೋಯಿನ್ ಕೂಡ ಬೆಸ್ಟ್ ವಿಶಸ್. ಪೃಥ್ವಿ ಅವ್ರಿಗೆ ಸೂಪರ್ ಕ್ರೇಜಿ event ಇದೆ. ಸಾಯಂಕಾಲ ಮಾಡಿದ್ರೆ ನೀವು ಸಕಾಲ ಬ್ಯಾಲೆನ್ಸ್ ಮಾಡಿದ್ರೆ ಕೊನೆಗೆ 20 ನಿಮಿಷ ತುಂಬ ಫೀಲ್ ಆಯಿತು. ಎಲ್ಲ ಫ್ಯಾಮಿಲೀಸು ಎಂಜಾಯ್ ಮಾಡ್ತೀರಾ. ಒಳ್ಳೆ ಸಿನಿಮಾ ಬಂದು ನೋಡಿ. ನಮಸ್ಕಾರ. ಮೊದಲನೇದಾಗಿ ಪ್ರಮೋದ್ ಗೀತಾ ಬ್ಯಾಂಕಲ್ ಸ್ಟಾರಿಂದನೂ ಫ್ಯಾನು, ಇವರಿಗೆ DA ಫ್ಯಾನು. ಇಬ್ಬರು ಆ್ಯಕ್ಚುಲಿ ಜಿದ್ದಿಗೆ ಬಿದ್ದು ಅಭಿನಯ ಮಾಡಿದರೆ ಭುವನಂ ಗಗನಂ ಸಿನಿಮಾದಲ್ಲಿ. ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ಒಳ್ಳೆ ಸ್ಟೋರಿ, ಒಂದು ಸಂಬಂಧಕ್ಕೆ ವ್ಯಾಲ್ಯೂ ಕೊಡುವಂಥ ಒಂದು ಸಿನಿಮಾ ಭುವನಂ ಗಗನಂ.
ಹಾಗೆ ಒಂದು 2-3 ಸೀನಲ್ಲಿ ಪರ್ಟಿಕ್ಯುಲರ್ ಆಗಿ ಕಣ್ಣಲ್ಲಿ ನೀರು ಬರುತ್ತೆ. ಅದರಲ್ಲಿ ಪೃಥ್ವಿ ಎಂಬರ್ ಸರ್ ಅವರ ಲವ್ ಸ್ಟೋರಿ ಕೆಮಿಸ್ಟ್ರಿಲೂ ಕೂಡ ಒಂದು ಅದ್ಭುತ, ನನಗೂ ಆ್ಯಕ್ಚುಲಿ ಕಣ್ಣಲ್ಲಿ ನೀರು ಬಂತ. ಹಾಗೆ ನಮ್ಮ ಪ್ರಮೋದ್ ಬ್ರೋ ಅವ್ರ ಕಾಂಬಿನೇಷನ್ಲೂ ಕೂಡ ಒಂದು ಸೀನ್ ಇದೆ. ಇವರಿಬ್ಬರ ಒಂದು ಬಾಂಡಿಂಗ್, ಒಂದು ಎಮೋಷ್ನಲ್ ಸೀನ್ ಇದೆ, ಅದು ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನಿರ್ದೇಶಕರು. ಈ ತಂಡಕ್ಕೆ ಒಳ್ಳೆಯದಾಗಲಿ. ಹೊಸಬ್ರು ಅಂದರೆ ಹೊಸ ತಂಡಗಳಿಗೆ ಹೆಚ್ಚಾಗಿ ಪ್ರೋತ್ಸಾಹ ಮಾಡ್ತಾರೆ, ಹೊಸ ಸಿನಿಮಾಗಳು ಬರ್ತವೆ. ನಾಯಕಿ ಕೂಡ ಅವರು ಕೂಡ ಅದ್ಭುತವಾಗಿ ಅಭಿನಯ ಮಾಡ್ತಾರೆ. ಒಳ್ಳೆ ಲೊಕೇಶನ್ಸ್ಗಳು, ಒಳ್ಳೆಯದಾಗಲಿ ಈ ಒಂದು ತಂಡಕ್ಕೆ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಗೋನಂ ಗಗನಂ ಇದೊಂದು ಮೂವಿ, ನೀವು ಆಕಾಶದಿಂದ ಹೇಗೆ ಮಳೆ ಬಂದು ಭೂಮಿನ ತಲುಪುತ್ತೆ, ಅದೇ ರೀತಿ ನಮ್ಮ ಮನಸ್ಸನ್ನು ಸ್ಟಾರ್ಟಿಂಗ್ ಒಂದು ವೇರಿಯೇಷನ್ ಇದ್ದಿದ್ದು ಕ್ಲೈಮ್ಯಾಕ್ಸ್ ಬರಬೇಕಾದ್ರೆ ನಮ್ಮ ಕಣ್ಣಲ್ಲೂ ಒಂದು ಮಳೆ ಜಿನಗಿರುತ್ತೆ. ಸೊ ಒಂದು ಅತ್ಯುತ್ತಮವಾದ ಸಿನಿಮಾ ಎಲ್ಲ ರೀತಿನೂ, ಅಂದರೆ ಒಂದು ಫ್ಯಾಮಿಲಿ ಇರ್ಬೋದು ಅಥವಾ ಕಾಲೇಜ್ ಹುಡುಗಿರು ಇರ್ಬೋದು, ಪ್ರತಿಯೊಬ್ಬರಿಗೂ ಇಷ್ಟ ಆಗೋಂಥ ಸಿನಿಮಾ. ಎಸ್ಪೆಷಲಿ ಆರ್ಟಿಸ್ಟ್ಗಳು ಅಂದರೆ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಪೃಥ್ವಿ ಅಂತೂ ಅವಾರ್ಡ್ಸ್ಗೆ ಕಾಂಪಿಟೇಷನ್ ಕೊಡೋ ಥರ ಆ್ಯಕ್ಟ್ ಮಾಡಿದ್ದಾರೆ. ಈವನ್ ಪ್ರಮೋದ್ ಸರ್ನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತು ನಾಯಕಿಯರು ತುಂಬ ಚೆನ್ನಾಗಿ ಕಾಣಿಸಿದ್ದಾರೆ. ಮತ್ತು ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡಿದ್ರು ಅದ್ದೂರಿತನ ಎಲ್ಲೂ ಸಿನಿಮಾ ಕೊರತೆ ಆಗದಂತೆ, ಅಂದರೆ ಈ ಪ್ರೊಡಕ್ಷನಲ್ಲಿ ನಾವು ವರ್ಕ್ ಮಾಡಬೇಕು ಅನ್ಸೋ ಮಟ್ಟಿಗೆ ತುಂಬ ಚೆನ್ನಾಗಿ ಮಾಡಿದ್ರು ಮನೆ. ಸೊ ಮತ್ತು ಡೈರೆಕ್ಷನ್ ಪ್ರತಿಯೊಂದೂ ಅಂದರೆ ಅವ್ರಿಗೆ ಏನು ಬೇಕೋ ಅದನ್ನು ತುಂಬ ಚೆನ್ನಾಗಿ ಮನಮುಟ್ಟ ಅಂತ ಮಾಡಿದ್ದಾರೆ. ಮತ್ತು ತಾಯಿ ಪ್ರೀತಿ ಇರ್ಬೋದು, ಅದು ನಿಮ್ಮನ್ನ ತುಂಬ ಮನ ಕಲ್ಪುತ್ತೆ. ಮತ್ತು ಲವ್, ಅದೇ ಹೇಳ್ದಂಗೆ ತುಂಬ ಸಿಂಪಲ್ ಏನಾದ್ರು ಹೇಳೋದಾದ್ರೆ, ಆಕಾಶದಿಂದ ಭೂಮಿನ ಹೇಗೆ ಮಳೆಯಲ್ಲಿ ತಲುಪುತ್ತೆ ಅದೇ ರೀತಿ ಸಿನಿಮಾ ನಿಮ್ಮ ಹೃದಯ ತಲುಪುತ್ತೆ. ಸೊ ನೋಡಿ, ಪ್ರತಿಯೊಬ್ಬರೂ ಆಲ್ಮೋಸ್ಟ್ ಟ್ರೈಲರ್ ಹಿಟ್ಟಾಗಿದೆ, ಸಾಂಗ್ಸ್ ಹಿಟ್ಟಾಗಿದೆ, ಅವನ್ನೆಲ್ಲ ನೀವು ನೋಡಿ ಥಿಯೇಟ್ರಿಗೆ ಬಂದು ಈ ತಂಡಕ್ಕೆ ನೀವು ಸಪೋರ್ಟ್ ಮಾಡಬೇಕು. ಈ ರೀತಿ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ರೀತಿ ಒಂದಷ್ಟು ವೇರಿಯೇಷನ್ ಮೂವೀಸ್ ಬರುತ್ತೆ. ಮತ್ತು ಕನ್ನಡ ಇಂಡಸ್ಟ್ರಿ. ನಮಸ್ಕಾರ, ನಾನು ಇಂದ್ರಜಿತ್ ಲಂಕೇಶ್. ಒಳ್ಳೆ ಚಿತ್ರ ನೋಡಿದ್ದೀನಿ ಇವತ್ತು. ಪ್ಯಾಷನೇಟ್ ಪ್ರೊಡ್ಯೂಸರು, ಸಂಗೀತ, ಸಾಹಿತ್ಯ, ಉತ್ತಮವಾದ ನಟನೆ, ಕಂಪ್ಲೀಟ್ ಪ್ಯಾಕೇಜ್ ಸಿನಿಮಾ. ಈ ಸಿನಿಮಾನ ಕರ್ನಾಟಕದ ಎಲ್ಲ ಕನ್ನಡಿಗರು ಗೆಲ್ಲಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ಪರ್ಸ್ನಲಿ. ಎಸ್ಪೆಷಲಿ ನಮ್ಮ ಪ್ರಮೋದ್ ಮತ್ತು ಪೃಥ್ವಿ ಇಬ್ಬರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಅವರ ಡೆಡಿಕೇಶನ್ಗೋಸ್ಕರನಾದರೂ ನೀವು ಅವ್ರಿಗೆ ನೂರಾರು ಸಿನಿಮಾಗಳು ಸಿಕ್ಕಿ ಅವ್ರು ಸ್ಟಾರ್ ಆಗಬೇಕು ಅನ್ನೋದು ನನ್ನ ಆಸೆ. ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಅದ್ಭುತ ನಿರ್ದೇಶನ. ಬಹುಶಃ ನಿರ್ದೇಶನ ಅಥವಾ ಕಥೆಯಲ್ಲಿ ತಾಕತ್ತಿಲ್ಲ ಅಂದರೆ ಆ್ಯಕ್ಟರ್ಗಳೇನು ಮಾಡೋಕ್ಕಾಗಲ್ಲ. ಏನು ಆ್ಯಕ್ಟರ್ಗಳಿಗೆ ಕ್ರೆಡಿಟ್ ಸಿಗ್ತಾ ಇದೆ, ದಟ್ಸ್ ಬಿಕಾಸ್ ಗಿರೀಶ್ ಸರ್ ಅವರ ಡೈರೆಕ್ಷನ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಮೇಶ್ ಚಂದ್ರ. 8 ಜನ ಸೇರಿದ್ರೆ ಏನಾಗ್ಬೋದು ಅಂದರೆ, ಒಟ್ಟಿಗೆ ಒಂದು 8 ಜನ ಒಳ್ಳೆ ಜನ ಸೇರಿದ್ರೆ ಏನಾಗ್ಬೋದು ಅಂದರೆ ಗೋನಂ ಗಗನಂ ಥರ ಒಂದು ಸಿನಿಮಾ ಆಗುತ್ತೆ. 4 ಜನ ಒಳ್ಳೆ ನಟರು, 3 ಜನ ಒಳ್ಳೆ ಟೆಕ್ನಿಷಿಯನ್ನು, ಒಬ್ಬ ಒಳ್ಳೆ ನಿರ್ಮಾಪಕರು ಸೇರಿದ್ರೆ ಈ ಥರ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಒಳ್ಳೆ ಡೈರೆಕ್ಟ್ರು ಗಿರೀಶ್ ಮುಲಿಮನಿ, ಮ್ಯೂಸಿಕ್ ಡೈರೆಕ್ಟ್ರು ವಿಜಯ್ ಮತ್ತು ಉದಯ್ ಲೀಲಾ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರಷ್ಟು ಜನಕ್ಕೆ ಸಪೋರ್ಟಾಗಿ ನಿಂತಿದ್ದರು ಮುನೇಗೌಡರು. ಇದೆಲ್ಲದ್ರ ಜೊತೆಗೆ 4 ಜನ ತುಂಬ ಅದ್ಭುತವಾಗಿ ನಟಿಸಿರೋದು. ಪೃಥ್ವಿ, ಪ್ರಮೋದು, ರೇಷಲ್ಲು ಮತ್ತು ಪೊನ್ನು ಅಶ್ವತಿ, 4 ಜನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲೊಂದು ಲೈನ್ ಬರುತ್ತೆ, ಹಾಡು ಹಾಯಾದ ಅನುಭೂತಿ ಅಂತ. ಈ ಸಿನಿಮಾ ಹಾಗೆ ಇದೆ, ಹಾಯಾದ ಅನುಭೂತಿ. ಬಂದು ತುಂಬ ಸಂತೋಷವಾಗಿ ಖುಷಿಯಾಗಿ ನೋಡಿಕೊಂಡು ಹೋಗ್ಬೋದು. ಅಂಥ ಒಳ್ಳೆ ಸಿನಿಮಾ, ಪ್ರೋತ್ಸಾಹಿಸಬೇಕು, ಚೆನ್ನಾಗಿ ನೋಡಿ ಗೆಲ್ಲಿಸಿ ಫಿಲಮ್. ಥ್ಯಾಂಕ್ ಯು. ಎರಡು ಅಕ್ಷರ. ಎಲ್ರಿಗೂ ನಮಸ್ಕಾರ. ಸಿನಿಮಾಗೆ ಬರುವಾಗ ನಮಗೆ ಒಂದು ಮೈಂಡ್ ಸೆಟ್ ಇರುತ್ತೆ, ಇದು ಕಮರ್ಷಿಯಲ್ ಸಿನಿಮಾ ಅಥವಾ ಇದೊಂದು ನೇಟಿವಿಟಿ ಸಿನಿಮಾ, ಒಂದು ಕಾಂಟೆಂಟ್ ಸಿನಿಮಾ ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ. ಬಟ್ ನನಗೆ ಈ ಸಿನಿಮಾ ನೋಡಿದಾಗ ಒಂದು 2 ಸಿನಿಮಾ ನೋಡಿರೋ ಎಕ್ಸ್ಪೀರಿಯನ್ಸ್ ಆಯಿತು. ಫಸ್ಟ್ ಆಫ್ ಎಲ್ಲ ಒಂದು ಬೆಂಗಳೂರು ಕಮರ್ಷಿಯಲ್ ಎಲಿಮೆಂಟ್ ಇರೋ, ಇಂದ್ರಜಿತ್ ಸರ್ ಹೇಳ್ದಂಗೆ ಒಂದು ಮಾಸ್ ಎಲಿಮೆಂಟ್ ಇರೋ, ಮಾಸ್ ಹೀರೋ ಹಾಕ್ಕೊಂಡು ಒಂದು ಕಮರ್ಷಿಯಲ್ ಸಾಂಗು, ಕಾಲೇಜ್ ಸೀಕ್ವೆನ್ಸು. ಸೆಕೆಂಡ್ ಹಾಫಿಗೆ ಬಂದರೆ ಪೃಥ್ವಿ ಎಂಬರ್ ಥರದ್ದು ಒಂದು ಪರ್ಫಾರ್ಮರ್ ಇಟ್ಕೊಂಡು ಅದ್ಭುತವಾದ ಪರ್ಫಾರ್ಮೆನ್ಸು, ಒಂದು ನೇಟಿವಿಟಿ, ಅದ್ಭುತವಾದ ಲೊಕೇಶನ್ಸು, ಅದ್ಭುತವಾದ ಕತೆ. ಸೊ ನನಗೆ ಒಂದೇ ಸಿನಿಮಾದಲ್ಲಿ 2 ಸಿನಿಮಾನ ತೋರಿಸಿರೋ ಒಂದು ಎಕ್ಸ್ಪೀರಿಯೆನ್ಸು. ಸಾಮಾನ್ಯವಾಗಿ ತುಂಬ ರೇರ್ ಕಾಂಬಿನೇಷನ್ ಇದು. ಅಂದರೆ ಕಾಂಟೆಂಟ್ ಲವರ್ಸ್ ಅಂತ ಇರ್ತಾರೆ, ಇನ್ನೊಂದು ಕಮರ್ಷಿಯಲ್ ಲವರ್ಸ್ ಅಂತ ಇರ್ತಾರೆ. ಬಹುಶಃ ಎಲ್ಲ ಲವರ್ಸಿಗೂ ಇಷ್ಟ ಆಗುವಂಥ ಒಂದು ಕಂಪ್ಲೀಟ್ ಫ್ಯಾಮಿಲಿ ಪ್ಯಾಕೇಜ್. ಸ್ಪೆಷಲಿ ನಮ್ಮ ಮುನೇಗೌಡರ ಬಗ್ಗೆ ಹೇಳಬೇಕು. ಅದ್ಭುತವಾದ ಒಂದು
ಕಾಲೇಜ್ ಸೀಕ್ವೆನ್ಸ್ ಅಂದರೆ ಕನ್ನಡ ಸಿನಿಮಾಗಳನ್ನ ನಾವು ನೋಡಿದ್ದೀವಿ, ಬಟ್ ಇವ್ರು ಎಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಕಾಲೇಜ್ ಸೀಕ್ವೆನ್ಸನ್ನು, ಕಾಲೇಜಲ್ಲಿ ಇರೋ ಸ್ಟೂಡೆಂಟ್ಸನ್ನು. ಮನೆಗೌಡರ ಪ್ರೊಡಕ್ಷನ್ಗೆ ಒಂದು ಹ್ಯಾಟ್ಸ್ ಆಫ್ ಸರ್. ಸೆಕೆಂಡ್ ಹಾಫ್ ಲೊಕೇಶನ್ನು ತುಂಬ ಪ್ರೊಡಕ್ಷನ್ ವ್ಯಾಲ್ಯೂ ಬಂತು ಸಿನಿಮಾ. ಆ್ಯಂಡ್ ಕಾಸ್ಟಿಂಗ್ ಪ್ರಮೋದ್ ಆಗಿರ್ಬೋದು, ಪೃಥ್ವಿ ಅಂಬರ್ ಆಗಿರ್ಬೋದು, ರೇಚಲ್ ಅಶ್ವತಿ ಅವರಾಗಿರ್ಬೋದು, ಅದ್ಭುತವಾದ ಕಾಸ್ಟಿಂಗು, ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಪ್ರಮೋದ್ ಅವರಂತೂ ಇಂದ್ರಜಿತ್ ಸರ್ ಹೇಳ್ದಂಗೆ ಅದ್ಭುತವಾದ ಮಾಸ್ ಹೀರೋ. ನನಗೆ ಇನ್ಫ್ಯಾಕ್ಟ್ ಅವ್ರ ಹೈಟ್ ಎಲ್ಲ ನೋಡ್ತಾ ಇದ್ರು ದರ್ಶನ್ ಸರ್, ಅವ್ರ ಫೈಟಿಂಗ್ ಎಲ್ಲ ನೋಡ್ತಾ ಇದ್ರು ದರ್ಶನ್ ಸರ್ ನೆನಪು ಬರ್ತಾ ಇತ್ತು. ಆ್ಯಂಡ್ ಪೃಥ್ವಿ ಅಂಬರ್ ಬಗ್ಗೆ ಹೇಳಂಗೆ ಇಲ್ಲ, ಈಸ್ ಅದ್ಭುತವಾದ ಪರ್ಫಾರ್ಮರು. ಇದರಲ್ಲಂತೂ ನನಗೆ ಒಂಥರ ಮೋಟಿವೇಶನ್ ಸಿಕ್ತು. ಇನ್ನೂ ಏನಾದರೂ ಹೊಸ ಒಂದಿಷ್ಟು ವರ್ಷ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಏನು ಮಾಡ್ಬೇಕು ನೆಕ್ಸ್ಟ್, ಏನು ಆಗಬೇಕು ಅಂತ ಒಂದು ಕ್ವಶನ್ ಮಾರ್ಕ್ ಇರುತ್ತೆ. ಪೃಥ್ವಿ ಅಂಬರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಅನಿಸಿದ್ದು ಒಂದು ಹುಮ್ಮಸ್ಸು, ಹೊಸ ಜೋಶ್ ಬಂತು. ಈ ಥರ ಪಾತ್ರಗಳನ್ನ ಆರಿಸ್ಕೋಬೇಕು, ಈ ಥರ ಎಫರ್ಟ್ ಹಾಕಬೇಕು, ಈ ಥರ ಕ್ಯಾರೆಕ್ಟರ್ ಒಳಗೆ ಹೋಗಬೇಕು. ಅದ್ಭುತ. ಸೆಕೆಂಡ್ ಹಾಫಲ್ಲಿ ಒಂದು ನಿಮಿಷನೂ ಆಚೆ ನೋಡಿದ್ರಂಗೆ ನಮ್ಮನ್ನು ಹಿಡಿದು ನಿಲ್ಲಿಸಿದ್ದು ಪೃಥ್ವಿ ಅಂಬರ್ ಪರ್ಫಾರ್ಮೆನ್ಸು. ಆ್ಯಂಡ್ ಇಟ್ಸ್ ಫ್ಯಾಮಿಲಿ ಪ್ಯಾಕೇಜ್, ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ಒಂದು ಸಲ ಅಲ್ಲ 2 ಸಲ 3 ಸಲ ನೋಡೋಂಥ ಸಿನಿಮಾ. ಮಿಸ್ ಮಾಡಿದೆ ಸಿನಿಮಾ. ಎಸ್, ಥ್ಯಾಂಕ್ ಯು. ಒಂದು ಬ್ಯೂಟಿಫುಲ್ ಮೂವಿ, ಎಲ್ಲರೂ ಮಸ್ಟ್ ವಾಚ್ ಸಿನಿಮಾ. ಒಂದು ಮುಖ್ಯವಾಗಿ ಹೇಳಬೇಕೇನು ಅಂದರೆ, ಒಂದು ಇಮೋಷ್ನಲಿ ತುಂಬ ಸ್ಟ್ರಾಂಗ್ ಆಗಿರುವಂಥ ಈ ಸಿನಿಮಾ. ಇದನ್ನು ತುಂಬ ಬ್ಯೂಟಿಫುಲ್ಲಾಗಿ ಅದನ್ನು ಹೇಳ್ಕೊಂಡು ಹೋಗ್ತಿದ್ದಾರೆ ಡೈರೆಕ್ಟರ್ ಗಿರೀಶ್ ಅವರು. ಅದು ತುಂಬ ಚೆನ್ನಾಗಿ ಎಲ್ಲೂ ಕಮ್ಮಿ ಆಗಿರೋಂಗೆ ನಮ್ಮ ಪ್ರೊಡ್ಯೂಸರು ಗಿರಿಗೌಡರು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಮುಖ್ಯವಾಗಿ ಹೇಳ್ಬೇಕಾಗಿರೋದು, ಇಂಥ ಒಂದು ಕಥೆಗೆ ತುಂಬ ಬ್ಯಾಕಪ್ ಕೊಟ್ಟಿದ್ದಾರೆ ಪ್ರೊಡ್ಯೂಸರ್ ಅವರು. ಅದ್ರ ತಕ್ಕನಂಗೆ 2 ಮೇನ್ ಕ್ಯಾರೆಕ್ಟರು, ಒನ್ ಇಸ್ ಪ್ರಮೋದ್ ಆ್ಯಂಡ್ ಪೃಥ್ವಿ. ಬ್ಯೂಟಿಫುಲ್. ಪ್ರಮೋದ್ ಅಂತೂ ಇಲ್ಲಿವರೆಗೂ ನಾವು ನೋಡಿರೋಂಥ ಸಿನಿಮಾಗಳಿಗಿಂತ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಕಾಣ್ತದೆ. ತುಂಬ ಚೆನ್ನಾಗಿ, ತುಂಬ ಹಿಡಿತದಿಂದ ಇವರ ಒಂದು ಕೋಪ ಆಗಿರ್ಬೋದು, ಇಮೋಷನ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ಪೃಥ್ವಿ ನಾನು ನೋಡ್ದಂಗೆ ತುಂಬ ಮೆಚ್ಯೂರ್ಡಾಗಿ ಕಾಣಿಸ್ತಾರೆ ಈ ಸಿನಿಮಾದಲ್ಲಿ. ಅವ್ರದ ಒಂದು ಕ್ಯಾರೆಕ್ಟರ್ ನೀವು ಸಿನಿಮಾ ಥಿಯೇಟ್ರಲ್ಲಿ ನೋಡಬೇಕು. ನಾವು ಹೇಳೋದ್ರಿಂದ ಅದಕ್ಕೇನು ನಿಮ್ಗೆ ಯಾರಿಗೇನು ಅಷ್ಟು ಅರ್ಥ ಆಗೋದಿಲ್ಲ. ನೀವು ಥಿಯೇಟ್ರಲ್ಲಿ ನೋಡಬೇಕು. ಎಷ್ಟು ಚೆನ್ನಾಗಿರುವಂಥ ಪೃಥ್ವಿ ಆ ಥಿಯೇಟ್ರಲ್ಲಿ ಅಷ್ಟು ಚೆನ್ನಾಗಿ ಆ ಪಾತ್ರಕ್ಕೆ ಹೊಂದ್ಕೊಂಡು ತುಂಬ ಚೆನ್ನಾಗಿ ಅದನ್ನು ಅಭಿನಯ ಮಾಡಿದ್ದಾರೆ. ಫುಲ್ ಪ್ಯಾಕೇಜ್ ಸಿನಿಮಾ ತಾವೆಲ್ಲ ನೋಡಬೇಕು. ತುಂಬ ದಿವಸದ ಮೇಲೆ ಒಂದು ಬ್ಯೂಟಿಫುಲ್ ಸಿನಿಮಾ ನನಗೆ ತೋರಿಸಿದ್ದೀರಾ. ಥ್ಯಾಂಕ್ ಯು ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿರ್ಮಾಪಕರು, ಓಕೆ. ನಾನು ಬರಿಬೇಕಾ? ನೀವು ಹೇಳಿ ಸರ್, ಆಮೇಲೆ ಬರೀ. ಕನ್ನಡ ಚಿತ್ರರಂಗಕ್ಕೆ ಹೊಸ ಶಕೆ ಅಥವಾ ಯುಗ ಪ್ರಾರಂಭ ಆದಾಗಿ ಅನಿಸುತ್ತೆ ನನಗೆ. ಒಂದು ಸಂಚಲನ ಉಂಟು ಮಾಡುತ್ತೆ ಈ ಸಿನಿಮಾ ಅಂತ ನಂಬಿಕೆ ಇದೆ. ಇಟ್ಸ್ ಎ ವೆರಿ ಗುಡ್ ಕಮರ್ಷಿಯಲ್ ಪ್ಯಾಕೇಜ್. ಇದರಲ್ಲಿ ಭೂಮಿ ಮತ್ತು ಸೂರ್ಯ, ಆಕಾಶ ಮತ್ತು ಭೂಮಿ, ಗಗನ ಮತ್ತು ಭೂಮಿ 2 ಮೀಟ್ ಆಗುತ್ತೆ. ಅದೇ ಅದರ ಸರ್ಪ್ರೈಸ್. ಯೂಶ್ವಲಿ ಭೂಮಿಗೆ ಆಕಾಶ ಇಟ್ಟದಲ್ಲ, ದಿಗಂತದಲ್ಲಿ ಅವು ಸಂಧಿಸಿದ ಹಾಗೆ ಕಾಣಿಸುತ್ತೆ, ಅದು ಸಂಧಿಸಿರಲ್ಲ. ಆದರೆ ನಮ್ಮ ನಿರ್ದೇಶಕರು ಮೀಟ್ ಆಗಲಿಕ್ಕೆ 3 ಸಮುದ್ರ ಸೇರೋ ಜಾಗ ಕನ್ಯಾಕುಮಾರಿ ನಡೆಸ್ಕೊಂಡಿದ್ದಾರೆ. ಇಟ್ಸ್ ವಂಡರ್ಫುಲ್. ಪ್ರಮೋದ್ ಭಾಳ ಚೆನ್ನಾಗಿ ಮಾಡಿದ್ಯಾ. ನಮ್ಮ ಪೃಥ್ವಿ ನನ್ನ ಜೊತೆ ಒಂದು ಫಿಲ್ಮ್ ಮಾಡಿದ್ದಾರೆ. ಆತನ ಪ್ರಿಪ್ರೇಷನ್ಸ್ ಈ ಕ್ಯಾರೆಕ್ಟರ್ಗೆ ತುಂಬ ನನಗೆ ಇಷ್ಟ ಆಯಿತು. ಫೋಟೋಗ್ರಫಿ ವಾಸ್ ಗುಡ್. ಈ ಚಿತ್ರಕ್ಕೆ ಮತ್ತೆ ಕನ್ನಡ ಪ್ರೇಕ್ಷಕರು ಕುಟುಂಬ ಸಮೇತ ಚಿತ್ರಮಂದಿರಕ್ಕೆ ಬಂದು ನೋಡುವಂತಾಗಲಿ, ನಿರ್ಮಾಪಕರಿಗೆ ಹಣ ಬರಲಿ, ನಿರ್ದೇಶಕರಿಗೆ ಹೆಸರು ಬರಲಿ, ಕಲಾವಿದರಿಗೆ ಹೆಸರು ಬರಲಿ, ತಂತ್ರಜ್ಞರಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರೀತಿಯಿಂದ ಹಾರೈಸ್ತೀನಿ. ಕಂಗ್ರ್ಯಾಚುಲೇಷನ್ಸ್. ಹಾಯ್, ಎಲ್ಲರಿಗೂ ನಮಸ್ಕಾರ. ಪ್ರತಿ ಸಿನಿಮಾನು ಟ್ರೈಲರ್ ಒಂದು ಇನ್ವಿಟೇಷನ್ ಆಗಿರುತ್ತೆ. ಹಾಗೆ ಟ್ರೈಲರ್ ಲಾಂಚಲ್ಲಿ ಇದ್ದಾಗ ನಂಗೆ ಅನಿಸಿತ್ತು ಈ ಸಿನಿಮಾದಲ್ಲಿ ಎಮೋಷನ್ಸ್ ಭಾಳ ಸ್ಪೇಸ್ ಐತೆ ಅಂತ. 2 ಎಮೋಷನಲ್ ಆಗಿರುವಂಥ 2 ದಾರಿಗಳೊಟ್ಟಿಗೆ ಸಿನಿಮಾ ಎಂಟರ್ಟೈನ್ ಮಾಡ್ಕೊಳ್ತಾ ಹೋಗುತ್ತೆ. ವಿತ್ 2 ಬ್ಯೂಟಿಫುಲ್ ಆ್ಯಂಡ್ ಬ್ರಿಲಿಯಂಟ್ ಆ್ಯಕ್ಟರ್ಸ್. ಪ್ರಮೋದ್ ಅವ್ರು ನೀವು ಮೊದಲೇ ಸಿನಿಮಾಯಿಂದ ನೋಡ್ಕೊಂಡ್ಬಂದಿರಿ, ಆಮೇಲೆ ಪೃಥ್ವಿ ಅವ್ರನ್ನೂ ಮೊದಲೇ ಸಿನಿಮಾಯಿಂದ ನಾನು ನೋಡ್ಕೊಂಡ್ಬಂದಿನಿ. 2 ಆ್ಯಕ್ಟರ್ಸ್ನ ಇಬ್ಬರು ಕೂಡ ತುಂಬ ಅದ್ಭುತವಾದಂಥ ಕಲಾವಿದರು. ಇಲ್ಲಿ ಫಸ್ಟ್ ಕನೆಕ್ಟ್ ಆಗೋದು ಕೂಡ 2 ಕಲಾವಿದರು. ಆ ಕಲಾವಿದರೊಟ್ಟಿಗೆ ಸಿನಿಮಾ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತದೆ. ರೇಚಲ್ ಮತ್ತು ಅಶ್ವಿತಿ ಅವರು
ತುಂಬ ಮುದ್ದ ಕಾಣಿಸ್ತಾರೆ, ಆಮೇಲೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಈ ಎಲ್ಲ ಪರ್ಫಾರ್ಮೆನ್ಸ್ ಸಿನಿಮಾಗೆ ತುಂಬ ಸ್ಟ್ರೆಂತ್ ಆಗಿ ನಿಂತ್ಕೊಳ್ಳುತ್ತೆ. ಎಮೋಷನಲಿ ನಮಗೆ ಕನೆಕ್ಟ್ ಆಗುತ್ತೆ ಸಿನಿಮಾ. ಆ್ಯಂಡ್ ನಮ್ಮ ಮೂಲಿಮನಿಯವರಿಗೆ ಮತ್ತು ಮುನಿರಾಜ್ ಅವರಿಗೆ ವೆರಿ ಪ್ಯಾಷನೇಟ್ ಫಿಲ್ಮ್ ಮೇಕರ್ಸ್ ಆ್ಯಂಡ್ ಪ್ರೊಡ್ಯೂಸರ್ಸ್, ಇನ್ನೂ ಸಾಲು ಸಿನಿಮಾಗಳಿವೆ. ಸೊ ಈ ಸಿನಿಮಾದಿಂದ ಒಂದು ಅದ್ಭುತವಾದಂಥ ಯಶಸ್ಸು ಸಿಗಲಿ ಅಂತ ಇಡೀ ತಂಡಕ್ಕೆ ಆಶಿಸ್ತೀನಿ. ಆಲ್ ದ ಬೆಸ್ಟ್ ಟೀಮ್. ಥ್ಯಾಂಕ್ಸ್ ಹಾಂ ಬನ್ನಿ, ನೀವು ಮಾತಾಡಿ. ಎಲ್ಲರೂ ಸಿನಿಮಾ ನೋಡಿದ್ದೀರಾ. ಸಿನಿಮಾ ನೋಡಿ ನಮಗೆ ನೀವು ನಾಳೆಯಿಂದ ಫುಲ್ ಸಪೋರ್ಟ್ ಮಾಡಬೇಕು. ಇವತ್ತೆಲ್ಲ ಇಷ್ಟೊತ್ತು ತೆಲುಗು ಪೂರ್ಣಂ ಗಗನಂ ಆ್ಯಕ್ಚುಲಿ ಪೃಥ್ವಿ ಬಗ್ಗೆ ಹೇಳಬೇಕು. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಪ್ರಮೋದ್ ಅವರಂತೂ ಸೂಪರ್ಬ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಓವರಾಲ್ ಟೀಮ್ ಸೂಪರ್ಬ್ ಆಗಿದೆ. OTT ಮೂವಿ ಬರುತ್ತೆ ಅಂತ ವೇಟ್ ಮಾಡಬೇಡಿ, ಥಿಯೇಟ್ರಿಗೆ ಬಂದೇ ಮೂವಿ ನೋಡಿ. ಯಾಕಂದರೆ ಪ್ರೊಡ್ಯೂಸರ್ ಬರೀ ಕಲಾವಿದರು ನಂಬಿ ಅಷ್ಟೇ ಬಂಡವಾಳ ಹಾಕಿಲ್ಲ, ನಿಮ್ಮ ನಂಬಿರ್ತಾರೆ. ಸೊ ನೀವು ಬಂದರೆ ಅವ್ರಿಗೂ ನಿಡೋ ಆಗುತ್ತೆ, ನಮ್ಮಂಥ ಕಲಾವಿದರು ಬೆಳಿಬೋದು. ಸೊ ಪ್ಲೀಸ್ ಮೂವಿನ ಥಿಯೇಟ್ರಿಗೆ ಬಂದಿರಿ ನೋಡಿ. ಆ್ಯಂಡ್ ಆಲ್ ದ ಬೆಸ್ಟ್. ಹಾಯ್, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಭುವನಂ ಗಗನಂ ಅಂದ ತಕ್ಷಣ ನನಗೆ ಫಸ್ಟ್ ನೆನಪಾಗೋದು ಅಪ್ಪು ಸರ್. ತುಂಬ ವಿಭಿನ್ನವಾಗಿರೋ ಒಂದು ಸಿನಿಮಾ ಕೊಟ್ಟಿದ್ದಾರೆ ಇಂಡಸ್ಟ್ರಿಗೆ. ಐ ಥಿಂಕ್ ಮುನೇಗೌಡ ಸರ್ ಬಗ್ಗೆ ಹೇಳಬೇಕಂದ್ರೆ ಪ್ರತಿಯೊಂದು ಫ್ರೇಮಲ್ಲೂ ಅವ್ರು ಎಷ್ಟು ಚೆನ್ನಾಗಿ ಸಿನಿಮಾನ ಕಟ್ಕೊಟ್ಟಿದ್ದಾರೆ, ಅದು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಆಲ್ ದಿ ವೆರಿ ಬೆಸ್ಟ್ ಸರ್. ಇನ್ನೂ ನಿಮ್ಮಿಂದ ಹೆಚ್ಚು ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಗೆ, ಕನ್ನಡ ಸಿನಿಮಾಗಳಿಗೆ ಬರಲಿ ಅಂತ ವಿಶ್ ಮಾಡ್ತೀನಿ. ಆ್ಯಂಡ್ ಗಿರೀಶ್ ಸರ್ ತುಂಬಾ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಲೈಕ್ ಅಂದ್ಕೊಂಡು ಇರಲಿಲ್ಲ ಇಷ್ಟು ಚೆನ್ನಾಗಿ ತೆಗೆದಿದ್ದಾರೆ ಅಂತ. ಬಿಕಾಸ್ ಎರಡಕ್ಕೂ ತುಂಬಾ ತೂಕ ಇದೆ. ಆ್ಯಂಡ್ ಎರಡು ಪಾತ್ರನೂ ತುಂಬ ಯುನೋ ಆ ಒಂದು ಇಂಪಾರ್ಟೆನ್ಸ್ ಕೊಟ್ಟು ಎರಡು ಪಾತ್ರನೂ ಮಾಡಿದ್ದಾರೆ. ಸೊ ಗಿರೀಶ್ ಸರ್ಗೂ ಆಲ್ ದಿ ಬೆಸ್ಟ್. ಆ್ಯಂಡ್ ಈ ಸಿನಿಮಾನ ನೀವು ಎಲ್ಲರೂ ನೋಡಿ ಸಪೋರ್ಟ್ ಮಾಡಲೇಬೇಕು. ಬಿಕಾಸ್ ಇವರೇ ನಮ್ಮ ಫ್ಯೂಚರ್ ರೂಲ್ ಮಾಡೋದು. ಸೊ ಇವರಿಬ್ಬರು ಕೂಡ ಪ್ರಮೋದ್ ಸರ್ ಆ್ಯಂಡ್ ಪೃಥ್ವಿ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದಿ ವೆರಿ ಬೆಸ್ಟ್ ಇಬ್ರಿಗೂ. ಆ್ಯಂಡ್ ಐ ಥಿಂಕ್ ಪೃಥ್ವಿ ಸರ್ ಬಗ್ಗೆ ಏನೂ ಹೇಳೋಂಗೆ ಇಲ್ಲ, ಅಷ್ಟು ಅದ್ಭುತವಾಗಿ ನಡೆಸಿದ್ದಾರೆ. ಐ ಥಿಂಕ್ ನಾನು ಒಳಗೆ ಶುರು ಮಾಡಿದೆ ಸಿನಿಮಾ ನೋಡಿ. ಬಟ್ ನಾವು ಏನೇ ಹೇಳಿದ್ರು ಸಿನಿಮಾನ ನೀವು ಹೋಗಿ ಥಿಯೇಟರಲ್ಲಿ ನೋಡಬೇಕು. ಆ್ಯಂಡ್ ಥಿಯೇಟರಲ್ಲಿ ನೀವು ಬಂದು ನೋಡಿದಾಗ ಇಂಥ ಒಂದು ಒಳ್ಳೆ ಸಿನಿಮಾ ವಿನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಎಲ್ಲರೂ ಹೋಗಿ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೀರೋಯಿನ್ಸ್ ಬಗ್ಗೆ ಹೇಳಬೇಕಂದ್ರೆ ರೇಚಲ್ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸಿದ್ದಾರೆ. ಆ್ಯಂಡ್ ಐ ಥಿಂಕ್ ಶಿ ಹ್ಯಾಸ್ ಡನ್ ಜಸ್ಟಿಸ್ ಫಾರ್ ದ ಕ್ಯಾರೆಕ್ಟರ್. ಆ್ಯಂಡ್ ಅಶ್ವತಿ ಬಗ್ಗೆ ಹೇಳಬೇಕಂದ್ರೆ ಶಿ ಇಸ್ ರಿಯಲಿ ವೆರಿ ಪ್ರಾಮಿಸಿಂಗ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ಇನ್ನೂ ಹೆಚ್ಚೆಚ್ಚು ಒಳ್ಳೆ ಸಿನಿಮಾ ಇದೇ ಥರ ಬರಲಿ. ಆ್ಯಂಡ್ ನಿಮ್ಗೆಲ್ಲರಿಗೂ ಈ ಸಿನಿಮಾಯಿಂದ ತುಂಬ ಒಳ್ಳೆ ಫ್ಯೂಚರ್ ಸಿಗಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ಈಗ ತಾನೇ ಗಗನಂ ಮೂವಿ ನೋಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಹೊಸೊಬ್ಬರಿಗೆ ಲೈಕ್ ಅಂದರೆ ಪ್ರೊಡಕ್ಷನ್ ಹೌಸ್ಗೆ ನಾವು ಅಪ್ರಿಷಿಯೇಟ್ ಮಾಡಬೇಕು. ಅದು ಪ್ರೊಡ್ಯೂಸರ್ ಸರ್ ಮೇಕಿಂಗ್ ವೈಸ್ ಆಗಿರ್ಬೋದು, ಆ್ಯಂಡ್ ಹೊಸ ಪ್ರೊಡಕ್ಷನ್ ಹೌಸ್ ಡೈರೆಕ್ಟರ್ ಆಗಿರ್ಬೋದು, ಎಲ್ಲರಿಗೂ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಆ್ಯಂಡ್ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು. ಆ್ಯಂಡ್ ಪ್ರಮೋದ್ ಆ್ಯಂಡ್ ಪೃಥ್ವಿ ಕಾಂಬಿನೇಷನ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಪ್ರಮೋದ್ ಒಳ್ಳೆ ಆ್ಯಕ್ಟರ್ ಅಂತ ಎಲ್ಲರಿಗೂ ಗೊತ್ತು. ಆ್ಯಂಡ್ ಪೃಥ್ವಿ ಬಗ್ಗೆ ಮಾತಾಡೋ ಇದೇ ಇಲ್ಲ. ಲೈಕ್ ದಿಯಾಯಿಂದ ಇವತ್ತವರೆಗೂ ಒಂದೊಂದು ವರ್ಷಕ್ಕೂ ಹೊಸ ಒಂದು ಸಬ್ಜೆಕ್ಟ್ ತಗೊಂಡು ಏನು ಹೇಳಬೇಕಂದ್ರೆ ಗೊತ್ತಾಗಲ್ಲ, ಅಷ್ಟು ಒಳ್ಳೆ ಪರ್ಫಾರ್ಮರ್. ಆ್ಯಕ್ಚುಲಿ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ, ಎಮೋಷ್ನಲಿ ಕನೆಕ್ಟ್ ಆಗಿದೆ ಪ್ರತಿಯೊಬ್ಬರಿಗೂ. ಆ್ಯಂಡ್ ಬ್ಯೂಟಿಫುಲ್ ಮೂವಿ, ಒಂದು ಒಳ್ಳೆ ಸಿನಿಮಾ ನೋಡಿದ್ದೀವಿ ಅಂತ ಹೇಳ್ಬೋದು. ನಂಗೆ ಪರ್ಫಾರ್ಮೆನ್ಸಸ್ ತುಂಬ ಇಷ್ಟ ಆಯಿತು. ಕ್ಲೈಮ್ಯಾಕ್ಸ್ ಪಾರ್ಟ್ ಪೃಥ್ವಿ ಹ್ಯಾಸ್ ನೇಲ್ಡ್ ಇಟ್. ಎಲ್ಲ ಪರ್ಫಾರ್ಮೆನ್ಸ್, ಎಲ್ಲ ಸ್ಕ್ರೀನ್ ಪ್ಲೇ, ಡೈಲಾಗ್ಸ್ ತುಂಬ ಚೆನ್ನಾಗಿದೆ. ಕೆಲವೊಂದು ನಾವು ನಾರ್ಮಲ್ ಲೈಫಲ್ಲಿ ಆಡೋವಂಥದ್ದನ್ನ ನಮ್ಗೆ ಇಂಪಾರ್ಟೆನ್ಸ್ ಗೊತ್ತಿರಲ್ಲ, ಸಿನಿಮಾದಲ್ಲಿ ನೋಡಿದಾಗ ಅದನ್ನು ತುಂಬ ಸ್ಪೆಸಿಫಿಕ್ ಆಗಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇಟ್ ಇಸ್ ಅಮೇಸಿಂಗ್. ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು. ನಮ್ಮದು ರಿವ್ಯೂ ಶೋ ಇದ್ದು ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ನಮಗೆ. ಇದೇ ವಾರ ನಮ್ಮ ಸಿನಿಮಾ ಭುವನಂ ಗಗನಂ ಫೆಬ್ರವರಿ 14ಗೆ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಮ್ಮನ್ನು ಗೆಲ್ಲಿಸಿ, ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ನಮ್ಮನ್ನು ಗೆಲ್ಲಿಸಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ನ್ಯೂ ಟು ದಿಸ್ ಇಂಡಸ್ಟ್ರಿ. ಸೊ ಎಲ್ಲರೂ ನಮ್ಮ ಮೂವಿ ವಾಚ್ ಮಾಡಿ ಸಪೋರ್ಟ್. ಥ್ಯಾಂಕ್ ಯು. ಮೊದಲನೇದಾಗಿ ಕಂಗ್ರಾಟ್ಸ್ ಹೇಳಬೇಕು ಈ ತಂಡಕ್ಕೆ. ಬಿಕಾಸ್ ನಮ್ಮ ಕಾಲೇಜ್ ಡೇಸ್ನ ನೆನೆಸುತ್ತೆ ಈ ಸಿನಿಮಾ. ಆ್ಯಂಡ್ ಆಲ್ಸೋ ಡೆಸ್ಟಿನೇಷನ್ ಅಂದರೆ ಮುಂಚೆ ಜರ್ನಿ ಹೇಗಿದೆ ಅನ್ನೋದನ್ನ ಈ ಸಿನಿಮಾ ತೋರಿಸಿದೆ. ಆ್ಯಂಡ್ ವೆರಿ ಅಮೇಝಿಂಗ್ ಪರ್ಫಾರ್ಮೆನ್ಸ್ ಬೈ ಪೃಥ್ವಿ ಸರ್.
ಆ್ಯಂಡ್ ಹಾಗೆ ಪ್ರಮೋದ್ ಅವ್ರ ಆ್ಯಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ದ ಕಂಪ್ಲೀಟ್ ಟೀಮ್. ಯು ಆರ್ ಆಲ್ರೆಡಿ ಸಕ್ಸೀಡೆಡ್ ಅಂತಲೇ ಹೇಳ್ಬೋದು ಬಿಕಾಸ್ ಸಿನಿಮಾ ಅಷ್ಟು ಅದ್ಭುತವಾಗಿ ಬಂದಿದೆ. ಮೇಕಿಂಗ್ ಈಸ್ ಆಲ್ಸೋ ವೆರಿ ಗುಡ್. ಕಂಗ್ರ್ಯಾಚುಲೇಷನ್ಸ್. ಎಲ್ಲರೂ ಮಸ್ಟ್ ವಾಚ್ ಸಿನಿಮಾ ಇದು. ಥ್ಯಾಂಕ್ ಯು. ನೇರ್ ಮಾಡಿದ ಸಿನಿಮಾ ಭುವನಂ ಗಗನಂ ಅದ್ಭುತಂ. ಈ ಸಿನಿಮಾ ಎಲ್ಲರೂ ನೋಡಲೇಬೇಕಂ. ಯಾಕೆಂದರೆ ಒಬ್ರಿಗೊಬ್ರು ಕಾಂಪಿಟೇಷನಲ್ಲಿ ಈ ಸಿನಿಮಾ ಮಾಡಿದ್ದಾರೆ. ಪ್ರೊಡ್ಯೂಸರ್ ಥರ ಕಾಂಪಿಟೇಷನ್ ಮಾಡಿದ್ದಾರೆ, ಡೈರೆಕ್ಟರ್ ಕಾಂಪಿಟೇಷನ್ ಮಾಡಿದ್ದಾರೆ. ಇಬ್ಬರು ಆ್ಯಕ್ಟ್ರು ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ. ದಯವಿಟ್ಟು ಯಾವುದೇ ಈ ಸಿನಿಮಾವನ್ನು ಭುವನಂ ಗಗನಂ ಮಾಡ್ಕೋಬೇಡಿ, ಥಿಯೇಟ್ರಲ್ಲಿ ಬಂದು ನೋಡಿ ಎಲ್ಲರನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ಅವ್ರನ್ನ ಅಲ್ಲಿಸ್ಬಿಟ್ಟೈತಾರ ಭಾಳ ಖುಷಿ ಆಯ್ತು. ಭಾಳ ಖುಷಿ ಆಯ್ತು. ಎಕ್ಸ್ಪೆಷಲಿ ಸೆಕೆಂಡ್ ಹಾಫ್ ಅಂತೂ ಅದ್ಭುತ. ಕಣ್ಣಲ್ಲಿ ನೀರೇ ಬಂದು. ಬ್ರೋ ಸೂಪರ್ ಆ್ಯಕ್ಟಿಂಗ್. ಇಬ್ಬರು ರಾಕ್ಷಸರು ಸಕ್ಕದಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಸೂಪರ್ ಆಗಿದೆ. ಭಾಳ ಖುಷಿ ಆಯಿತು. ಒಂದು ಒಳ್ಳೆ ಸಿನಿಮಾ ಮಾಡಿದಾರಣ್ಣ. ಫಸ್ಟ್ನೇ ಸಿನಿಮಾ ಸೂಪರ್ ಆಗಿದೆ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ, ಸೂಪರ್ ಆಗಿದೆ. ಥಿಯೇಟ್ರಲ್ಲೇ ಬಂದು ನೋಡಿ. ಎಲ್ಲ ಒಳ್ಳೊಳ್ಳೆ ರಿವ್ಯೂಸ್ ಬರ್ತದೆ. ನೋಡಿದವರೆಲ್ಲ ಚೆನ್ನಾಗೇ ಮಾತಾಡ್ತಾರೆ. ಈ ಪ್ರೀಮಿಯರ್ ನೋಡಿದಾಗ ಎಲ್ಲ ಜನ ಎಲ್ಲ ಕ್ಲೈಮ್ಯಾಕ್ಸಲ್ಲಿ ಹಿಂಗೆ ಇದ್ದಾರೆ ಕಣ್ಮುಟ್ಕೊಂಡು. ಖುಷಿಯಾಗಿ ಬ್ಯಾಕ್ಗ್ರೌಂಡ್ಸ್ ಬಂತು ಸಿಕ್ಕಾಪಟ್ಟೆ ಸೂಪರಾಗಿ ಮಾಡಿದ್ದಾರೆ. ಎಲ್ಲ ಕಲಾವಿದರು ಅದ್ಭುತವಾಗಿ ಮಾಡಿದ್ದಾರೆ. ದಯವಿಟ್ಟು ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ನಮಸ್ತೆ. ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ಗುಡುಗು ಸಿಡಿದು ಬರ್ತದೆ ಅಂತ ಮಳೆ ಬೇಡ ಅಂತ ಹೇಳೋಕ್ಕಾಗುತ್ತಾ, ಭೂಮಿ ಬರಡಾಗೋದಿಲ್ವಾ ಅಂತ. ಆದರೆ ಸಿನಿಮಾ ಎಷ್ಟು ಸೋಲ್ಫುಲ್ ಆಗಿದೆ ಅಂದರೆ ಜೀವನದಲ್ಲಿ ಎಲ್ಲ ಕಷ್ಟ ಸುಖಗಳು ಬಂದೇ ಬರುತ್ತೆ, ಹಾಗಂತ ನಾವು ಬದುಕೋದಕ್ಕೆ ಎದುರ್ಕೊಳ್ಳೋಕ್ಕಾಗತ್ತಾ ಅಂತ. ಇಡೀ ಸಿನಿಮಾ ಅದೇ ವಿಷಯವನ್ನು ಹೇಳ್ತಾ ಹೊರಡ್ತಾರೆ. ಪ್ರೀತಿನ ಹುಡ್ಕೊಂಡು ಹೊರಟಿರುವಂಥ ಎರಡು ಜೀವಿಗಳ ಮೇಲಿರುವಂಥ ಒಂದು ಕತೆ ಈ ಸಿನಿಮಾ. ತುಂಬ ಪ್ಲೆಸೆಂಟ್ ಆಗಿತ್ತು. ಫಸ್ಟ್ ಹಾಫ್ ಕಂಪ್ಲೀಟ್ ಮಾಸ್ ಎಲಿಮೆಂಟ್ಸ್ ಇತ್ತು, ಫುಲ್ ಫೈಟ್ಸು, ಫುಲ್ ಹೈ ಎನರ್ಜೆಟಿಕ್ ಮಾಸ್ ಎಲಿಮೆಂಟ್ಸ್ ವಿತ್ ಅ ಲವ್ ಸ್ಟೋರಿ. ಸೆಕೆಂಡ್ ಹಾಫ್ ಫುಲ್ ಕ್ಲಾಸ್ ಆ್ಯಂಡ್ ಸೋ ಮಚ್ ಆಫ್ ಇನ್ನೋಸೆನ್ಸ್. ಗ್ರೇಸ್ಫುಲ್ಲಾಗಿ ಹ್ಯಾಂಡಲ್ ಮಾಡಿದ ರೀತಿ ಸಿನಿಮಾದಲ್ಲಿ ತುಂಬಾ ಖುಷಿ ಆಯಿತು. ಕಾಂಟೆಂಟ್ ಸಿನಿಮಾಗಳಿಗೆ ಯೂಶ್ವಲಿ ಪ್ರೊಡ್ಯೂಸರ್ ಸಿಕ್ಕೋದಕ್ಕೆ ಒತ್ತಾಡ್ತೀವಿ. ಆ ಹಂತದಲ್ಲಿ ಎಷ್ಟೊಂದು ಸಿನಿಮಾಗಳು ಬಂದಿದ್ದು ಗೊತ್ತಾಗೋದಿಲ್ಲ. ಆ ನಿಟ್ಟಿನಲ್ಲಿ ಒಂದು ಒಳ್ಳೆ ಕತೆಗೆ ಒಬ್ಬ ದೊಡ್ಡ ಪ್ರೊಡ್ಯೂಸರ್ ಸಿಗೋದು ತುಂಬ ತುಂಬ ಇಂಪಾರ್ಟೆಂಟ್. ಆಗ ಮಾತ್ರ ಒಳ್ಳೆ ಕತೆಗಳನ್ನ ನಾವು ಈ ರೀತಿ ಸಂಭ್ರಮಿಸೋದಕ್ಕೆ ಸಾಧ್ಯ. ಇವತ್ತು ಈ ಕ್ಷಣಕ್ಕೆ ಸೀರಿಯಸ್ಲಿ ಬಿಗ್ಗೆಸ್ಟ್ ಥ್ಯಾಂಕ್ ಯು ಹೇಳಬೇಕಾಗಿರೋದು ನಮ್ಮ ಪ್ರೊಡ್ಯೂಸರ್ ಸರ್ಗೆ. ಬಿಕಾಸ್ ಇಷ್ಟು ಪ್ರೀತಿ ಆ ಸಿನಿಮಾ ಕೊಟ್ಟಿದ್ದಾರೆ ಅಂದರೆ ಇವತ್ತಿನವರೆಗೂ ಅದು ಕಾಣಿಸ್ತಿದೆ. ಒಬ್ಬ ಡೈರೆಕ್ಟರ್ಗೆ ಯಾವಾಗಲೂ ಈ ಥರ ಪ್ರೊಡ್ಯೂಸರ್ ಸಿಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಈ ಥರ ಸಿನಿಮಾಗಳು ನಮಗೆ ತುಂಬ ಮುಖ್ಯ. ಪವರ್ ಪ್ಯಾಕ್ ಪರ್ಫಾರ್ಮೆನ್ಸಸ್ ಸಿನಿಮಾದಲ್ಲಿ ಎವ್ರಿ ಹಂತದಲ್ಲೂ ಡೈಲಾಗ್ಸ್ಗಳು ಬರ್ತಿದ್ರೆ ಹಿಟ್ ಆಗ್ತಾನೆ ಇರುತ್ತೆ ನಮಗೆ. ದೇರ್ ಆರ್ ಸೋ ಮೆನಿ ಡೈಲಾಗ್ಸ್ ಸಿನಿಮಾದಲ್ಲಿ, ಇದು ಒಂದು ಅಂತಲ್ಲ. ಆ್ಯಂಡ್ ಪ್ರೀತಿ ಬಗ್ಗೆ ಇರೋ ಒಂದೊಂದು ಮಾತು, ಸ್ಪೆಷಲಿ ಪೃಥ್ವಿ ಅಂಬೋರವರು ಅವ್ರನ್ನ ಕ್ಯಾರಿ ಮಾಡಿರೋ ರೀತಿ, ಅವ್ರ ಸ್ಕ್ರೀನ್ ಮೇಲೆ ಬಂದಾಗಲೆಲ್ಲ ದೇರ್ ಈಸ್ ಆಲ್ವೇಸ್ ಎ ಜಾಯ್. ಈ ಸಿನಿಮಾ ಅಂತಲ್ಲ, ಬೇರೆ ಸಿನಿಮಾಗಳಲ್ಲೂ, ಬಟ್ ಈ ಸಿನಿಮಾದಲ್ಲಿ ಖುಷಿ ಕೊಡೋದ್ರ ಜೊತೆಗೆ ಅವ್ರು ಅಳಿಸಿದ್ದಾರೆ ಕೂಡ ನಮ್ಮನ್ನು. ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್. ಡೆಫಿನೆಟ್ಲಿ ಈ ಸಿನಿಮಾ ಮತ್ತು ಈ ಪರ್ಫಾರ್ಮೆನ್ಸಸ್ ತುಂಬ ಕಾಲ ನೆನ್ಕೊಳ್ಕೊಡುತ್ತೆ. ಆ್ಯಂಡ್ ಪ್ರಮೋದ್ ಅವರು ಈಸ್ ಟೂ ಗುಡ್. ಕಂಪ್ಲೀಟ್ಲಿ ಅ ವೆರಿ ಪ್ರಾಮಿಸಿಂಗ್ ಮಾಸ್ ಹೀರೋ ನಮ್ಮ ಕನ್ನಡಕ್ಕೆ ಅವರು. ಈ ನಿಟ್ಟಿನಲ್ಲಿ ಅವ್ರ ಜರ್ನಿ ಸಾಗಲಿ ಅಂತ ವಿಶ್ ಮಾಡ್ತೀನಿ. ಆ್ಯಂಡ್ ಹೀರೋಯಿನ್ಸ್ ಇಬ್ಬರೂ ಕೂಡ ಬ್ರಿಲಿಯಂಟ್ ಪರ್ಫಾರ್ಮೆನ್ಸಸ್. ಆ್ಯಂಡ್ ಈ ಥರ ಕಥೆಗಳಲ್ಲಿ ಅಷ್ಟು ಒಳ್ಳೆ ಪಾತ್ರಗಳು ಸಿಕ್ಕಿರೋದು ಕೂಡ ತುಂಬ ಇಂಪಾರ್ಟೆಂಟ್. ಆ ಪಾತ್ರಗಳು ಅವ್ರಿಗೆ ಸಿಕ್ಕಿದೆ, ಅವ್ರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸಿನಿಮ್ಯಾಟೋಗ್ರಫಿ ಇಸ್ ಬ್ರಿಲಿಯಂಟ್, ಮ್ಯೂಸಿಕ್ ಇಸ್ ಬ್ರಿಲಿಯಂಟ್. ಹಾಡುಗಳು ಇನ್ನೂ ಗುನುಗ್ತಾ ಇದ್ದೀವಿ, ಇನ್ನೂ ಕಾಡ್ತಾ ಇದೆ ಹಾಡುಗಳು. ಮೇ ಬಿ ವಿ ನೀಡ್ ಸಮ್ ಮೋರ್ ಟೈಮ್ ಆ ಸಂಗೀತದಿಂದ, ಪರ್ಫಾರ್ಮೆನ್ಸಸ್ಗಳಿಂದ, ಆ ಲೊಕೇಶನ್ಸ್ಗಳಿಂದ ಹೊರಗೆ ಬಂದು ನಮ್ಮ ಜಾಗಗಳಿಗೆ ಹೋಗೋದಕ್ಕೆ. ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಸಿನಿಮಾನ ನೋಡಿ. ಈ ಸಿನಿಮಾನ ಮಿಸ್ ಮಾಡ್ಕೋಬೇಡಿ. ಕಥೆನ ತುಂಬ ಬ್ಯೂಟಿಫುಲ್ಲಾಗಿ ಹೇಳಿದ್ದಾರೆ. ನೀವೆಲ್ಲರೂ ಸಿನಿಮಾನ ಯಾವ ಕಾರಣಕ್ಕೆ ಥಿಯೇಟ್ರಿಗೆ ಹೋಗಿ ಸಿನಿಮಾಗಳನ್ನ ನೋಡ್ತೀವಿ, ಆ ಕಾರಣನ ಈ ಸಿನಿಮಾ ನಿಮಗೆ ಕೊಡುತ್ತೆ ಅಂತ ನಾನು ಹೇಳೋಕ್ಕೆ ತುಂಬ ಕಾನ್ಫಿಡೆಂಟಾಗಿ ಹೇಳ್ತೀನಿ. ಬಂದು ಥಿಯೇಟ್ರ್ನಲ್ಲಿ ಈ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೊ SVC ಪ್ರೊಡಕ್ಷನ್ಸ್ ಸರ್ ಆಲ್ರೆಡಿ ಒಳ್ಳೊಳ್ಳೆ ಸಿನಿಮಾ ಮಾಡ್ತಾ ಇದ್ದಾರೆ. ಈಗ ಭವನಂ ನನಗನ್ಸಿದ್ದು ಒಂದು ಪುಸ್ತಕ ಓದಂಗೆ ಆಯ್ತು ಲಿಟ್ರಲಿ. ನಮ್ಮ ಮಾಸ್ಗೆ ನಮ್ಮ ಪ್ರಮೋದ್ ಇದ್ರೆ, ಮಾಸ್ಗೆ ನಮ್ಮ ಪೃಥ್ವಿ ಆ್ಯಂಡ್ 2 ಫೈನೆಸ್ಟ್ ಆ್ಯಕ್ಟರ್ಸ್ ಆ್ಯಂಡ್ ವಂಡರ್ಫುಲ್ ಆ್ಯಕ್ಟರ್ಸ್. ಎಲ್ಲ ಆ್ಯಕ್ಟರ್ಸ್ಗಳು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ.
ಆ್ಯಂಡ್ ಉದಯ ನೀಲ ಸರ್ ಸಿನಿಮಾಟೋಗ್ರಫಿ ಎಕ್ಸ್ಟ್ರಾರ್ಡಿನರಿ. ಅಂದರೆ ಒಂದು 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 ಟ್ರಾವೆಲ್ ಜರ್ನಿ ಇದೆ. ಒಂದು ಹೋಲ್ ಜರ್ನಿಯ ಲ್ಯಾಂಡ್ಸ್ಕೇಪನ್ನು ತೋರಿಸೋ ರೀತಿಯ ಪರ್ಫಾರ್ಮೆನ್ಸ್. ಇನ್ನೇನು ಮಾಸ್ ಆಯಿತು ಅಂದಾಗ ಒಂದು ಕ್ಲಾಸ್ ಬರ್ತಾರೆ, ಕ್ಲಾಸ್ ಆಯಿತು ಅಂದಾಗ ಮಾಸ್ ಬರ್ತಾರೆ. ನನಗಿಬ್ರು ಮುಂಚೆಯಿಂದ ಪರಿಚಯ. ಇವ್ರ ಆ್ಯಕ್ಟಿಂಗಿಂದ ನನಗೆ ತುಂಬ ಕಲಿಯೋದಿದೆ ಅನ್ನಿಸ್ತಾ ಇದೆ ನನಗೆ. ಫಂಟ್ಯಾಬುಲಸ್ ಫಿಲಮ್. ಒಂದು ಪುಸ್ತಕ ಓದಂಗೆ ಆಗುತ್ತೆ. ನಾವು ಒಂದು ಸೆಕ್ಷನ್ ಆಫ್ ಆಡಿಯನ್ಸ್ಗಷ್ಟೇ ಸಿನಿಮಾ ಅಂತ ಅಂತೀವಲ್ಲ, ಇಡೀ ಕುಟುಂಬ 7 ವರ್ಷದಿಂದ 70 ವರ್ಷದವರೆಗೂ ಬಂದು ಕೂತ್ಕೊಂಡು ಪಾಪ್ಕಾರ್ನ್ ತಿಂದ್ಕೊಂಡು ಹೊತ್ಕೊಂಡು ಸ್ವಲ್ಪ ನತ್ಕೊಂಡು ಒಂದು ಕೊನೆಗೆ ಒಂದು ನೀತಿ ಪಾಠ ಕೇಳಿಸ್ಕೊಂಡು ಅಥವಾ ತಿಳ್ಕೊಂಡು ಹೋಗುವಂಥ ಸಿನಿಮಾ ಭವನಂ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ ಒಂದೊಳ್ಳೆ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ. ನನಗಂತೂ ಖುಷಿ ಆಯಿತು. ಯಾಕೆಂದರೆ ಈ ಥ್ರಿಲ್ಲರ್ ಇಲ್ಲ ತುಂಬ ಆಗ್ತಾ ಇದೆ. ಅದ್ರ ಮಧ್ಯೆ ಒಂದು ಫ್ಯಾಮಿಲಿ, ನಮ್ಮ ಫ್ಯಾಮಿಲಿನೆಲ್ಲ ಕರ್ಕೊಂಬಂದು ನೋಡುವಂಥ ಸಿನಿಮಾ. ಯಾರಿಗೂ ಏನೂ ಮೋಸ ಆಗಲ್ಲ. ಸೂಪರ್ವಾಗಿದೆ. ದಯವಿಟ್ಟು ನೋಡಿ, ಸಿನಿಮಾ ಗೆಲ್ಲುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸೊ ಎಲ್ರಿಗೂ ನಮಸ್ಕಾರ. ಸೊ ನಮ್ಮ ಸಿನಿಮಾದ ಪ್ರೀಮಿಯರ್ ಶೋಗೆ ಬಂದಿರೋದಕ್ಕೆ ಪ್ರತಿಯೊಬ್ಬ ಕನ್ನಡ ಚಿತ್ರರಂಗದ ಸೆಲೆಬ್ರಿಟಿಗಳಿಗೆ ಮತ್ತು ಯಾರ್ಯಾರು ಬಂದಿದೆ ಎಲ್ಲರಿಗೂ ಕೂಡ ಭವನಂ ಗಗನಂ ಚಿತ್ರತಂಡದ ಕಡೆಯಿಂದ ಧನ್ಯವಾದಗಳು. ಫೆಬ್ರವರಿ 14ರಿಂದ ರಾಜ್ಯಾದ್ಯಂತ ದಯವಿಟ್ಟು ಸಿನಿಮಾ ಬಂದು ಥಿಯೇಟ್ರಿಗೆ ನಿಮ್ಗೆ ಏನು ಅನಿಸುತ್ತೆ ಅದು ಹೇಳಿ, ನಾನು ಬೇಡ ಅಂತ ಹೇಳಲ್ಲ. ಸಿನಿಮಾ ಬಂದು ಥಿಯೇಟ್ರಿಗೆ ಬಂದು ನೋಡಿ, ನಿಮ್ಮ ಅಭಿಪ್ರಾಯನ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡ್ಕೊಳ್ಳಿ. ಭವನಂ ಗಗನಂ ಚಿತ್ರದಲ್ಲಿ ಗೆಲ್ಲಿಸಿ ಬೆಳೆಸಿ. ಥ್ಯಾಂಕ್ ಯು ಎಲ್ಲ. ಥ್ಯಾಂಕ್ ಯು. ಸೊ ಎಲ್ಲ ಮೀಡಿಯಾ ಸಪೋರ್ಟರ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾ ಭುವನಂ ಗಗನಂ ತುಂಬ ಮಾತಾಡಿದ್ದೀವಿ ಒಂದೂವರೆ ತಿಂಗಳಿಂದ. ಇನ್ಮೇಲೆಲ್ಲ ನೀವು ಮಾತಾಡಬೇಕು. ಅಂದರೆ ನಾಳೆ ಫೆಬ್ರವರಿ 14ರಿಂದ ನೀವು ಮಾತಾಡಬೇಕು ಜನಗಳು. ಬಿಕಾಸ್ ಸಿನಿಮಾ ಬಗ್ಗೆ ಯಾವ ಡೌಟು ಇಲ್ಲ ನಮಗೆ. ನೋಡಿದವ್ರು ಕೂಡ ಅದೇ ಹೇಳ್ತಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿದೆ. ಅಲ್ಲಿ ಒಂದಷ್ಟು ವಿಷಯ ಇದೆ, ಹೊಸತನ ಇದೆ. ಆ ಹೊಸತನಕ್ಕೋಸ್ಕರ ಬರಬೇಕು ಸಿನಿಮಾಗೆ ನೀವು. ಬಿಕಾಸ್ ಯಾವಾಗ್ಲೂ ಒಂದೇ ರೆಗ್ಯುಲಾರಿಟೀಸು ಮತ್ತು ಹಳೆ ಪ್ಯಾಟರ್ನ್ನ ಟ್ರೈ ಮಾಡ್ತಿರ್ತಾರೆ. ಇದೊಂದಷ್ಟು ಎಮೋಷನ್ಸ್ ಇಟ್ಕೊಂಡು 2 ಕ್ಯಾರೆಕ್ಟರ್ ಇಟ್ಕೊಂಡು ಬೇರೆ ಏನೋ ಟ್ರೈ ಮಾಡಿದ್ದಾರೆ. ಆ ಹೊಸ ಸೀನ್ಗಳಿಗೋಸ್ಕರ ಅದು ಏನಾಗುತ್ತೆ, ಕೊನೆಗೆ ಏನು ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅದು ನೋಡೋಕ್ಕೋಸ್ಕರ ಬನ್ನಿ. ದಯವಿಟ್ಟು ಸಿನಿಮಾ ನೀವು ಗೆಲ್ಸಿದ್ರೆ ನಾವು ಗೆಲ್ತೀವಿ, ನೀವು ಬೆಳೆಸಿದ್ರೆ ನಾವು ಬೆಳಿತೀವಿ. ಸೊ ದಯವಿಟ್ಟು ಬನ್ನಿ, ಗೆಲ್ಲಿಸಿ ಬೆಳೆಸಿ. ಇನ್ನೂ ಒಂದಷ್ಟು ಕೆಲಸಗಳನ್ನ ಮಾಡ್ತೀವಿ. ನಾಳಿದ್ದಿಂದ ಶುಕ್ರವಾರದಿಂದ ನಮ್ಮ ಸಿನಿಮಾ ನಿಮ್ಮದು, ಅಂದರೆ ಕರ್ನಾಟಕ ಜನದ್ದು. ದಯವಿಟ್ಟು ಬನ್ನಿ, ನಮ್ಮನ್ನು ಗೆಲ್ಲಿಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ದುಬೈಲಿ ಪ್ರೀಮಿಯರ್ ಆಯಿತು, ಮಂಗಳೂರಲ್ಲಿ ಪ್ರೀಮಿಯರ್ ಆಯಿತು, ಈಗ ಬೆಂಗಳೂರಲ್ಲೂ ಸೆಲೆಬ್ರಿಟಿ ಪ್ರೀಮಿಯರ್ ಆಯಿತು. ಎಲ್ಲ ಪ್ರೀಮಿಯರು ತುಂಬ ಚೆನ್ನಾಗಿದೆ. ಇನ್ನು 14ಕ್ಕೆ ನಮ್ಮ ಆ್ಯಕ್ಚುಲಿ ಪಬ್ಲಿಕ್ ಎಕ್ಸಾಮು. ನಾವು ಸ್ವಲ್ಪ ಕಾನ್ಫಿಡೆನ್ಸ್ ಅಲ್ಲಿ ಇದ್ದೀವಿ, ಯಾಕಂದ್ರೆ ತುಂಬ ಚೆನ್ನಾಗಿ ಬರ್ದಿದ್ದೀವಿ, ತುಂಬ ಚೆನ್ನಾಗಿ ಓದಿದ್ದೀವಿ ಅನ್ನೋ ಥರ. ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನಾವು ಮನ್ಸಾರೆ ತುಂಬ ಪ್ರೀತಿಯಿಂದ ಮಾಡುವಂಥ ಸಿನಿಮಾ. ಅಷ್ಟೇ ಪ್ರೀತಿ ನೀವು ಕೊಡ್ತೀರೋ ಅನ್ನೋ ನಂಬಿಕೆ ನಮಗಿದೆ. ಥ್ಯಾಂಕ್ ಯು. ಆ್ಯಂಡ್ ನಮ್ಮೆಲ್ಲ ಟೆಕ್ನಿಷಿಯನ್ಸ್ಗೆ ಅದ್ಭುತವಾಗಿ ಕೆಲಸ ಮಾಡೋದಕ್ಕೆ ಮ್ಯೂಸಿಕಲ್ಲಿ ವಿಜಯ್ ಸರ್, ನಮ್ಮ DOP ಉದಯ್ ಸರ್, ನಮ್ಮ ನಿರ್ದೇಶಕರು ಗಿರೀಶ್ ಸರ್, ಸೊ ಎಲ್ಲ ನಮ್ಮ ಟೆಕ್ನಿಷಿಯನ್, ಆಮೇಲೆ ನಮ್ಮ ಎಡಿಟರ್ ಸುನಿಲ್ ಸರ್, ಎಲ್ಲರೂ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ತಾಂತ್ರಿಕ ವರ್ಗದಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇವ್ರಿಗೆ ಈ ಮೂಲಕ ನಾನು ಥ್ಯಾಂಕ್ಸ್ ಹೇಳ್ತೀನಿ.